ಈ ಶಾಲೆಯ ಮಕ್ಕಳು ಹಳ್ಳಿಯಿಂದ ದಿಲ್ಲಿಗೆ ಮಾವಿನಕಟ್ಟ ಅಂತ ಒಂದು ಊರಿಂದ ದೆಹಲಿ ಅಂತ ಒಂದು ದೊಡ್ಡ ನಗರಕ್ಕೆ ಕರ್ಕೊಂಡು ಹೋಗಿರೋದು ಅದು ಹೇಗೆ ಸಾಧ್ಯ ಆಯ್ತು ನಿಮ್ಗೆ? ಮೊದಲನೇದಾಗಿ ಈ ವಿಷಯವನ್ನ ಶುರು ಮಾಡುವಾಗ ಎಕ್ದಮ್ ನನಗೆ ಹೇಳಲಿಕ್ಕೆ ಬಹಳ ಕಷ್ಟ ಅನಿಸ್ತದೆ. ಯಾಕೆ ಕೇಳಿದ್ರೆ ಇದು ಒಂದು 16 ವರ್ಷದ ಜರ್ನಿ. ಆದ್ರೆ ಈ ಕ್ಷಣಕ್ಕೆ, ಈ ಸಂದರ್ಭಕ್ಕೆ ನೀವು ಕೇಳ್ತಿರೋ ಈ ಪ್ರಶ್ನೆ ಹೇಳೋದಾದ್ರೆ, ಈ ವರ್ಷದಲ್ಲಿ 2024-25 ಬಹಳ ಮಹತ್ವದ ವರ್ಷ ನನಗೆ. ಕಾರಣ ಏನು ಕೇಳಿದ್ರೆ, ಈ ವರ್ಷ ನಾವು ದಕ್ಷಿಣ ಭಾರತ ಮಟ್ಟದಲ್ಲಿ ವಿಜ್ಞಾನ ನಾಟಕ ಸ್ಪರ್ಧೆಯಲ್ಲಿ ನಮ್ಮ ಶಾಲೆ, ಸರ್ಕಾರಿ ಪ್ರೌಢಶಾಲೆ ಮಾವಿನಕಟ್ಟೆ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ, ಒಂದು ಪುಟ್ಟ ಹಳ್ಳಿ, ಈ ಶಾಲೆ ಈ ಸಲ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಯ್ತು. ಡೆಡಿಕೇಶನ್ ಇರೋದ್ರಿಂದ ಇದು ಸಾಧ್ಯ ಆಗಿದೆ ಸರ್. 5 ಬಾರಿ ದಕ್ಷಿಣ ಭಾರತ ಮಟ್ಟಕ್ಕೆ ಹೋಗ್ಬಿಟ್ಟು ನಮ್ಮ ಮಕ್ಕಳು ಒಂದು ಹೆಜ್ಜೆಯಲ್ಲಿ ಹಿಂದುಳಿದಿದ್ರು ಸರ್. ಈ ವರ್ಷ ನಮ್ಮ ಎಲ್ಲರ ಸಹಕಾರದಿಂದ ಇವತ್ತು ನಾವು ರಾಷ್ಟ್ರ ಮಟ್ಟಕ್ಕೆ ಹೋಗಿ ಒಂದು ನಮ್ಮ ಮಕ್ಕಳು ಅಚೀವ್ ಮಾಡ್ಲಿಕ್ಕೆ ಒಂದು ಸಹಕಾರ ಆಯ್ತು. ಇಲ್ಲಿ ಎಲ್ಲರದು ಪಾತ್ರ ಇದೆ ಸರ್, ಎಲ್ಲರದು ಪಾತ್ರ ಇದೆ, ಇವ್ರದ್ದು ಅವ್ರದ್ದು ಅಂತಿಲ್ಲ. 5 ಬಾರಿ ಹೋಗಿದ್ರು, ಈ ಬಾರಿ ನಾವು ರಾಷ್ಟ್ರ ಮಟ್ಟಕ್ಕೆ ಹೋಗ್ಲಿಕ್ಕೆ ಒಂದು ಅವಕಾಶ ಆಯ್ತು ಸರ್. ನಮಗೆ ಸಂತೋಷದ ವಿಷಯ ಏನಂದ್ರೆ, ಈ ವರ್ಷದ ರಾಷ್ಟ್ರ ಮಟ್ಟ ಬಂದು ನವದೆಹಲಿಯ ರಾಷ್ಟ್ರೀಯ ವಿಜ್ಞಾನ ಕೇಂದ್ರದಲ್ಲಿ ನಡೆಯುತ್ತೆ ಅಂತ ಹೇಳಿ, ಮತ್ತೆ ಡಿಸೆಂಬರ್ 27-28 ದಿನಾಂಕನೂ ಕೂಡ ಅವತ್ತೇ ನಿಗದಿಯಾಗಿ ಘೋಷಣೆನೂ ಆಗಿತ್ತು. ನವೆಂಬರ್ 14ಕ್ಕೆ ನಾವು ಆಯ್ಕೆ ಆಗ್ತೀವಿ. ಡಿಸೆಂಬರ್ 27-28ಕ್ಕೆ ನವದೆಹಲಿಗೆ ನಾವು ಹೋಗ್ಬೇಕು, ಅಲ್ಲಿ ಪ್ರದರ್ಶನ ಮಾಡಬೇಕು, ಅದು ರಾಷ್ಟ್ರ ಮಟ್ಟದ ಇದಕ್ಕೆ ಅಂತ. ಇದು ಮೊದಲನೇ ಬಾರಿ ನಮ್ಮ ಶಾಲೆ ಮಕ್ಕಳು ದಕ್ಷಿಣ ಭಾರತದಿಂದ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಆಗಿರೋದು. ದಕ್ಷಿಣ ಭಾರತವನ್ನ ಮೊದಲನೇ ಸಾರಿ ನಮ್ಮ ಮಕ್ಕಳು, ಈ ಹಿಂದೆ 5 ಬಾರಿ, ಸತತ 5 ಬಾರಿ ನಾವು ದಕ್ಷಿಣ ಭಾರತವನ್ನ ಪ್ರವೇಶಿಸಿದ್ವಿ. ಆದ್ರೆ ಅಲ್ಲಿ ನಮಗೆ ಒಂದು ವರ್ಷನೂ ಕೂಡ ಬಹುಮಾನ ಸಿಗ್ಲಿಲ್ಲ, ಇಂಡಿವಿಜುವಲ್ ಅವಾರ್ಡ್ ಸಿಗ್ತಾ ಇತ್ತು. ನನಗೆ 2 ಬಾರಿ ದಕ್ಷಿಣ ಭಾರತ ಮಟ್ಟದ ಅತ್ಯುತ್ತಮ ನಾಟಕ ರಚನೆಕಾರ ಪ್ರಶಸ್ತಿ ಬಂದಿತ್ತು. ಅದು ಬಿಟ್ರೆ ನಮಗೆ ವೈಯಕ್ತಿಕವಾದ ಪ್ರಶಸ್ತಿಗಳು ಶಾಲೆಗೆ ಬಂದಿರಲಿಲ್ಲ. ಸೊ ಈ ಬಾರಿ ನಾವು ದ್ವಿತೀಯ ಸ್ಥಾನ ಪಡೆಯೋದ್ರ ಮೂಲಕ ದಕ್ಷಿಣ ಭಾರತದ 6 ರಾಜ್ಯಗಳನ್ನ ಪ್ರತಿನಿಧಿಸುವಂತಹ ಒಂದು ಸುವರ್ಣಾವಕಾಶ ನಮ್ಮ ವಿದ್ಯಾರ್ಥಿಗಳಿಗೆ ಸಿಕ್ಕಿತು. ಅದರಲ್ಲೂ ಇನ್ನೂ ಬಹಳ ಸಂತೋಷದ ವಿಷಯ ಏನಂದ್ರೆ, ಅದು ದೆಹಲಿಯಲ್ಲಿ ನಡೀತಾ ಇದೆ. ಆದ್ರೆ ಅದರ ಜೊತೆಗೆ ಸವಾಲುಗಳಿತ್ತು. ನಾವು ದೆಹಲಿಗೆ ಹೋಗ್ಲಿಕ್ಕೆ ಆರ್ಥಿಕವಾಗಿ ಸಶಕ್ತರ, ಅದು ಸಾಧ್ಯ ಇದೆಯಾ ಅಂತ. ಯಾಕಂದ್ರೆ ಈ ಇಷ್ಟು ಹಂತಗಳಲ್ಲಿ ನಮ್ಮ ಶಾಲೆಗೆ ಬರ್ತಿರುವಂತಹ ವಿದ್ಯಾರ್ಥಿಗಳು ಬಹುತೇಕ ಗ್ರಾಮೀಣ ಭಾಗದ ಬಡ ಕೂಲಿ ಕಾರ್ಮಿಕರ ವಿದ್ಯಾರ್ಥಿಗಳೇ, ಮತ್ತೆ ಬಹುತೇಕ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳೇ ನಮ್ಮ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇರೋದು. ಈ ಹಿನ್ನೆಲೆಯಲ್ಲಿ ಇದುವರೆಗೂ ಕೂಡ ನಮ್ಮ ಇಡೀ ಗ್ರಾಮ ನಮ್ಮ ಎಲ್ಲಾ ರಂಗ ಚಟುವಟಿಕೆಗಳಿಗೂ ಕೂಡ ಬಹಳ ಒಕ್ಕೊರಲಿನಿಂದ ನಮಗೆ ಬೆಂಬಲವನ್ನ ನೀಡಿದೆ. ಅವರು ಇಡೀ ಗೆಲುವನ್ನ ಊರಿನ ಗೆಲುವನ್ನಾಗಿ ಸಂಭ್ರಮಿಸಿದ್ದಾರೆ. ಆಮೇಲೆ ಪ್ರತಿಯೊಬ್ಬ ಪೋಷಕರು ಕೂಡ ತಮ್ಮ ಸಾಮರ್ಥ್ಯ ಮೀರಿ ಶಾಲೆಗೆ ನೆರವಾಗಿದ್ದಾರೆ. ನಮ್ಮ ಶಾಲೆಗೆ ಸುಮಾರು ಸುತ್ತ 10 ಹಳ್ಳಿಯ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ಲಿಕ್ಕೆ ಬರ್ತಾರೆ. ಆ 10 ಹಳ್ಳಿಯ ವಿದ್ಯಾರ್ಥಿಗಳ ಪೋಷಕರೇನಿದ್ದಾರೆ, ಗ್ರಾಮಸ್ಥರೇನಿದ್ದಾರೆ, ಮತ್ತೆ ನಮ್ಮ ವಿಶೇಷವಾಗಿ ಮಾವಿನಕಟ್ಟೆಯ ಕೆಲವು ಗ್ರಾಮಸ್ಥರು, ಪೋಷಕರು ಬಹಳ ಆಸ್ಥೆಯನ್ನು ತಗೊಂಡು ಹಣಕಾಸಿನ ನೆರವನ್ನ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ನಾವು 5 ವರ್ಷಗಳು ಕೂಡ ಅವೆಲ್ಲವನ್ನ ಬಳಸ್ಕೊಂಡಾಗಿತ್ತು. ಪುನಃ ನಾವು ಪ್ರತಿ ವರ್ಷ ಕೇಳೋದು ಅಂದ್ರೆ 1 ವರ್ಷ ಯಾರಾದ್ರೂ ಕೊಡ್ತಾರೆ, 2 ವರ್ಷ ಕೊಡ್ತಾರೆ. 5 ವರ್ಷ ಹೋಗಿದ್ದೀವಿ, ಈಗ 6ನೇ ವರ್ಷ ಇನ್ನು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು. ಕನಿಷ್ಠ ನಮಗೆ 3-4 ಲಕ್ಷ ಹಣ ಬೇಕಾಗುತ್ತೆ. ಯಾಕಂದ್ರೆ ನಿಮಗೆ ಗೊತ್ತಿದೆ, ನಾಟಕವನ್ನ ನಾವು ಒಂದು ವೃತ್ತಿಪರವಾಗಿ ಒಂದು ತಂಡವನ್ನ ದೆಹಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ಅದರ ತಯಾರಿಯ ಜೊತೆಗೆ ಅವರನ್ನ ಕರ್ಕೊಂಡು ಹೋಗಿ ಬರೋ ಖರ್ಚು ವೆಚ್ಚ, ಇವೆರಡೂ ಕೂಡ ನಮಗೆ ಬಹಳ ದೊಡ್ಡ ಮೊತ್ತವೇ. ಹಾಗಾಗಿ ದೊಡ್ಡ ಸವಾಲು ಎದುರುಗಡೆ ಇತ್ತು. ಒಂದ್ ಕಡೆ ಸಂಭ್ರಮ ಇದೆ, ಬಹಳ ಸಂತೋಷ ಇದೆ, ಆಯ್ಕೆ ಆಗಿದ್ದೀವಿ, ಹಳ್ಳಿ ಮಕ್ಕಳನ್ನ ದೆಹಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ರಾಷ್ಟ್ರ ರಾಜಧಾನಿಯಲ್ಲಿ, ರಾಜ್ಯ ರಾಜಧಾನಿಯಲ್ಲಿ ಗೆದ್ದು ಕನ್ನಡದ ಕಂಪನ್ನ ರಾಷ್ಟ್ರ ರಾಜಧಾನಿಯಲ್ಲಿ ನಮ್ಮ ಮಕ್ಕಳು ಹೋಗಿ ಬೆಳಗ್ತಾರೆ ಅಂದ್ರೆ ಅದು ನಮಗೆ ನಿಜವಾಗ್ಲೂ ಮೈ ನವರು ಹೇಳುತ್ತೆ, ಪುಳಕ ಅಂತ ಅನ್ಸುತ್ತೆ. ಯಾಕೆ ಕೇಳಿದ್ರೆ, ನಾನು ಗ್ರಾಮೀಣ ಭಾಗದ ಹಳ್ಳಿ ಶಾಲೆಯ ಕನ್ನಡ ಮಾಧ್ಯಮ ಶಾಲೆಯಲ್ಲೇ ಓದ್ಕೊಂಡು ಬಂದವರು. ನಾವು ಓದುವಾಗ ನಮಗೆ ಶಾಲೆಯಲ್ಲಿ ಈ ತರದ ಈವೆಂಟ್ಗಳು, ಈ ತರದ ಸಾಧ್ಯತೆಗಳು ಇರಲಿಲ್ಲ. ಮತ್ತು ನಾನು ಓದಿದ್ದು ಸಾಗರ ತಾಲೂಕಿನ ಕಾರ್ಗಲ್ ಹೈಸ್ಕೂಲಲ್ಲಿ, ಬಹಳ ವ್ಯವಸ್ಥಿತವಾದ ಮಲೆನಾಡಿನ ಒಳ್ಳೆಯ ಶಾಲೆಯಲ್ಲೇ ನಾನು ಓದಿದ್ದು. ಸೊ ಅದು ಸರ್ಕಾರಿ ಶಾಲೆಯಲ್ಲಿ. ಆ ಕಾಲದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಪರಿಣಾಮಕಾರಿ ಬೋಧನೆ ಇತ್ತು, ಆದರೆ ಇಷ್ಟೆಲ್ಲ ಬೇಕಾಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ಸ್ ಇರಲಿಲ್ಲ. ಆದ್ರೆ ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ತಲುಪ್ತಿದ್ದಾರೆ ಅಂತಂದಾಗ, ಆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಯೋಚನೆ ಮಾಡಿದಾಗ, ಅವರ ಮನಸ್ಥಿತಿಯಿಂದ ಯೋಚನೆ ಮಾಡಿದಾಗ, ಅವರಿಗೆ ಇದು ತುಂಬಾ ದೊಡ್ಡ ಅಪಾರ್ಚುನಿಟಿ. ಹಾಗಾಗಿ ಅವರನ್ನ ಅಲ್ಲಿಗೆ ಆ ಹಂತಕ್ಕೆ ನಾವು ತಯಾರಿ ಮಾಡೋದು, ಮತ್ತೆ ಅಲ್ಲಿ ಕರ್ಕೊಂಡು ಹೋಗೋದು, ಅದಕ್ಕೆ ಬೇಕಾಗಿರೋ ಎಲ್ಲ ತಯಾರಿಗಳು ಕೂಡ ಸಾಧ್ಯ ಆಯ್ತು. ಅಲ್ಲ, ಈಗ 3-4 ಲಕ್ಷ ಖರ್ಚಾಗತ್ತೆ ಅಂತ ಹೇಳಿದ್ರಲ್ಲ, 3-4 ಲಕ್ಷ ಅಂದ್ರೆ ಜಾಸ್ತಿ ಆಗ್ಲಿಲ್ವಾ? ಅಂದ್ರೆ ಮೊದಲನೇದಾಗಿ ಇದು ವಿಜ್ಞಾನ ನಾಟಕ ಸ್ಪರ್ಧೆ.
ಕಾಂಪಿಟೇಷನ್. ನಾಟಕ ಸ್ಪರ್ಧೆ ಆಗಿರೋದ್ರಿಂದ ನಾಟಕದ ಸ್ಪರ್ಧೆಗೆ ಅದರದ್ದೇ ಆದ ಕೆಲವು ಅಗತ್ಯತೆಗಳಿರುತ್ತೆ. ನಿಮಗೆ ಬೆಳಕಿನ ಒಂದು ವಿನ್ಯಾಸವನ್ನ ನೀವು ಮಾಡೋದಾದ್ರೆ ಕಾಂಪಿಟೇಷನ್ ಅಲ್ಲಿ ಎಲ್ಲವೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ನಿಮ್ಮ ರಂಗಸಜ್ಜಿಕೆ ಇರಬಹುದು, ರಂಗ ಸಂಗೀತ ಇರಬಹುದು, ಹಾಗೇನೆ ಬೆಳಕಿನ ವಿನ್ಯಾಸ ಇರಬಹುದು. ಅದೇ ರೀತಿ ವೇಷಭೂಷಣ ಮಕ್ಕಳದ್ದು ಬಹಳ ಮುಖ್ಯವಾಗಿ ಕಾಂಪಿಟೇಷನ್ಸ್ಗಳಲ್ಲಿ ನಾವು ಅದು ಆ ಹಂತಕ್ಕೆ ಹೋಗುವಾಗ ನಾವು ಇನಿಷಿಯಲ್ ಸ್ಟೇಜ್ ಇಂದನೂ ಕೂಡ ಅದನ್ನ ಹಂತ ಹಂತವಾಗಿ ಡೆವಲಪ್ ಮಾಡ್ತೀವಿ. ತಾಲೂಕು ಹಂತಕ್ಕೆ ಹೋಗುವಾಗ ನಮ್ಮ ಹತ್ರ ಅಷ್ಟು ಬಡ್ಜೆಟ್ ಇರಲ್ಲ, ಅಷ್ಟು ಸಪೋರ್ಟ್ ಕೂಡ ಇರೋದಿಲ್ಲ. ನಾವೇ ಒಂದಷ್ಟು ಕೈಯಿಂದ ಹಾಕೊಂಡು ನಮ್ಮ ಹತ್ರ ಕಳೆದ ವರ್ಷದ ನಾಟಕಕ್ಕೆ ಉಳಿದಿರುವಂತಹ ಸೆಟ್ಟು ಪ್ರಾಪರ್ಟಿಗಳನ್ನೇ ಮೋಲ್ಡ್ ಮಾಡ್ಕೊಂಡು ಒಂದು ಡಿಸೈನ್ ಮಾಡ್ಕೊತೀವಿ. ಅದಕ್ಕೆ ಅಂತ ಒಂದು ಪ್ರಾಪರ್ ಡಿಸೈನ್ ಅನ್ನು ನಾವು ಮಾಡ್ಕೊಂಡಿರೋದಿಲ್ಲ. ಹಾಗಾಗಿ ಕಳೆದ ವರ್ಷ ಇದ್ದಂತಹ ಸೆಟ್ಟು ಪ್ರಾಪರ್ಟಿಗಳು, ಕಳೆದ ವರ್ಷದ ಕಾಸ್ಟ್ಯೂಮ್ಗಳನ್ನ ಈ ವರ್ಷ ಬೇಕಾದಂಗೆ ಮೌಲ್ಡ್ ಮಾಡಿ ತಾಲೂಕು ಹಂತ ಗೆಲ್ತೀವಿ. ಆಮೇಲೆ ಜಿಲ್ಲಾ ಹಂತದಲ್ಲಿ ಆಯ್ಕೆ ಆಗ್ತೀವಿ. ಜಿಲ್ಲಾ ಹಂತ ಆದ್ಮೇಲೆ ಇದು ನೇರವಾಗಿ ರಾಜ್ಯ ಹಂತ ಮಾಡೋದಿಲ್ಲ. 6 ಜಿಲ್ಲೆಗಳ ಒಂದು ವಿಭಾಗ ಮಾಡ್ತಾರೆ, ಡಿವಿಷನ್ ಲೆವೆಲ್ ಅಂತ ಮಾಡ್ಕೊತಾರೆ. ಸೊ ನಮಗೆ ಬಂದು ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಮಧುಗಿರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಹಾವೇರಿ ಜಿಲ್ಲೆ, ಮತ್ತೆ ವಿಜಯನಗರ ಜಿಲ್ಲೆ, ಮತ್ತೆ ಬಳ್ಳಾರಿ 7 ಜಿಲ್ಲೆಗಳ ಒಂದು ವಿಭಾಗ ಆಗುತ್ತೆ ನಮ್ದು. ಈ 7 ಜಿಲ್ಲೆಗಳಿಂದ ಸತತ 8 ಬಾರಿ ನಾವು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದೇವೆ. ಇದು ಬಹಳ ಒಂದು ಸಂತೋಷದ ಸಂಗತಿ ನನಗೆ. 8 ವರ್ಷನೂ ಕೂಡ ನಾವು ಈ 7 ಜಿಲ್ಲೆಗಳಿಂದ ನಾವು ಅಲ್ಲಿ ಹೋಗ್ತಾ ಇರೋವಂಥದ್ದು. ಸೊ ಆದ್ಮೇಲೆ ನಮಗೊಂದು ದೊಡ್ಡ ಸವಾಲು ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ವಿಭಾಗ ಮಟ್ಟಕ್ಕೆ ನಾವೇನ್ ಮಾಡ್ಬೇಕಾಗುತ್ತೆ, ಅಲ್ಲಿವರೆಗೂ ನಾವು ವೆಹಿಕಲ್ ಅಲ್ಲೂ ಕೂಡ ಅಷ್ಟೇ ಮಕ್ಕಳನ್ನ ಇಡೀ ನಾಟಕದ ತಂಡನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಮಗೆ ಬಸ್ಸಲ್ಲಿ ಕರ್ಕೊಂಡು ಹೋಗಕ್ ಆಗಲ್ಲ. ನೀವು ಸೆಟ್ಟು ಪ್ರಾಪರ್ಟಿ ಅವೆಲ್ಲವನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅಸಾಧ್ಯವಾದ ಮಾತು. ಹಾಗಾಗಿ ನಾವು ತಾಲೂಕು ಹಂತದಲ್ಲಿಂದ ಜಿಲ್ಲಾ ಹಂತಕ್ಕೆ ಹೋಗ್ಬೇಕಾದ್ರೆ ದಾವಣಗೆರೆಗೆ ಹೋಗ್ಬೇಕು. ದಾವಣಗೆರೆ ಜಿಲ್ಲೆಗೆ ಹೋಗ್ಬೇಕು ಅಂದಾಗ ನಾವೇನ್ ಮಾಡ್ತೀವಿ, ನಮ್ಮೂರಲ್ಲಿ ನನ್ನ ಅದೃಷ್ಟ, ನಾನು ಬಂದಾಗಿಂದ ಇಲ್ಲಿವರೆಗೂ ಕೂಡ ಸತೀಶ್ ಅಂತ ಹೇಳಿ ನಮ್ಮ ಸ್ಥಳೀಯರೊಬ್ರು ಇದ್ದಾರೆ. ಅವರ ಟಾಟಾ ಎಸಿಯಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು. ಆ ಟಾಟಾ ಎಸಿಯಲ್ಲಿ ನಾವು ಮೊದಲ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಇಡೀ ನಾಟಕದ ಸೆಟ್ಟು ಪ್ರಾಪರ್ಟಿಗಳನ್ನ ಮತ್ತೆ ನಮ್ಮ ವಿದ್ಯಾರ್ಥಿಗಳನ್ನ ಆ ಟಾಟಾ ಎಸಿ ಒಂದು ರಂಗ ತೇರಾಗಿ ಅದು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತು. ನಾವು ಅಲ್ಲಿಂದ ದಾವಣಗೆರೆಗೆ ಹೋಗ್ತಿದ್ವಿ. ಅಲ್ಲಿ ಹೋಗಿ ಅದಾದ ನಂತರ ನಾವು ವಿಭಾಗ ಮಟ್ಟ ಹತ್ತಿರದ ಜಿಲ್ಲೆಗಳು ವಿಭಾಗ ಮಟ್ಟ ಬಂದು ನಮಗೆ ದುರ್ಗದಲ್ಲಿ ಆಗ್ತಿತ್ತು, ಕೆಲವು ಸಲ ಕೊಪ್ಪಳದಲ್ಲಿ ಆಗೋದು. ಅವಾಗೆಲ್ಲವೂ ಕೂಡ ನಾವು ಆಲ್ಮೋಸ್ಟ್ ಟಾಟಾ ಎಸಿಲೇ ಹೋಗ್ತಿದ್ವಿ. ನಮಗೆ ನಿಲ್ಕುವಂತಹ ಜರ್ನಿಲನ್ನ ನಾವು ಟಾಟಾ ಎಸಿಲ್ ಮಾಡಿದ್ದೀವಿ. ಆದ್ರೆ ಅದಾದ್ಮೇಲೆ ಸ್ಟೇಟಿಗೆ ಹೋಗುವಾಗ ಒಂದು 300 ಕಿಲೋಮೀಟರ್ ವ್ಯಾಪ್ತಿಗೆ ಹೋಗ್ಬೇಕಾಗತ್ತೆ, ಬೆಂಗಳೂರಿಗೆ ಹೋಗ್ಬೇಕಾಗತ್ತೆ, ಮೈಸೂರಿಗೆ ಹೋಗ್ಬೇಕಾಗತ್ತೆ. ಆಗ ನಮಗೆ ಟಾಟಾ ಎಸಿಲ್ ಹೋಗ್ಲಿಕ್ಕೆ ಬರೋದಿಲ್ಲ. ಆವಾಗ ನಮಗೆ ಒಂದು ಮಿನಿ ಬಸ್ ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಸೆಟ್ಟು ಪ್ರಾಪರ್ಟಿ ಬಂದ್ಬಿಟ್ಟು ಟಿಟಿಲೂ ಕೂಡ ಹಾಕಕ್ಕಾಗೋದಿಲ್ಲ. ಲೈಟ್ ಸ್ಟ್ಯಾಂಡ್ಗಳು ನಮ್ಮ ಹತ್ರ ಹೇಗಿದೆ, ಕರ್ಟನ್ ಫ್ರೇಮ್ಗಳಿದೆ. ಒಂದು ವೃತ್ತಿಪರ ರಂಗತಂಡಕ್ಕೆ ಬೇಕಾಗಿರುವಂತಹ ಎಲ್ಲ ಪರಿಕರಗಳನ್ನು ನಾವು ಆಲ್ಮೋಸ್ಟ್ ಈಗ ಜೋಡಿಸ್ಕೊಂಡಿದ್ದೇವೆ. ಆ ಎಲ್ಲಾ ಪರಿಕರಗಳ ಜೊತೆಗೆ ವಿದ್ಯಾರ್ಥಿಗಳನ್ನ ಕರೆದೊಯ್ಯಬೇಕು ಅಂತ ಹೇಳಿದ್ರೆ ನಮಗೆ ಒಂದು ವಿಶೇಷವಾದಂತಹ ವಾಹನದ ವ್ಯವಸ್ಥೆನೇ ಬೇಕಾಗುತ್ತೆ. ಅದಕ್ಕೊಂದು ಮಿನಿ ಬಸ್, ಒಂದು 22 ಸೀಟರ್ನ ಗಾಡಿನೇ ನಾವು ಮಾಡ್ಬೇಕಾಗುತ್ತೆ. ಅದರ ಬಾಡಿಗೆ, ಅದರ ಜೊತೆಗೆ ನಾವು ಲೈಟ್ಸ್ ನಮ್ಮ ಹತ್ರ ಇಲ್ಲ, ಸ್ಪಾಟ್ ಲೈಟ್ಗಳೆಲ್ಲ, ಅದನ್ನು ನಾವು ಬಾಡಿಗೆ ತಗೋಬೇಕಾಗತ್ತೆ. ಅದರ ಬಾಡಿಗೆಗಳು, ಅದರ ಜೊತೆಗೆ ಒಂದಷ್ಟು ವಿಶೇಷವಾಗಿ ಕಾಸ್ಟ್ಯೂಮಿಗೆ ಮತ್ತೊಂದಕ್ಕೆ ಅಂತೆಲ್ಲ ನಾವು ತಯಾರು ಮಾಡಬೇಕಾಗತ್ತೆ. ಅದರ ಖರ್ಚು ವೆಚ್ಚಗಳು, ಅದರ ಜೊತೆಗೆ ಅದು 2 ದಿವಸ ನಡೆಯುತ್ತೆ ಈವೆಂಟ್. ಅಲ್ಲಿಗೆ ಹೋಗಿ 1 ದಿವಸ ನಾವು ಮುಂಚೆ ಉಳ್ಕೋಬೇಕು. ಅಲ್ಲಿ ಕೊಡೋದು ನಮಗೆ 8 ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ಉಳಿಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆ 8 ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ಊಟ ತಿಂಡಿ ವ್ಯವಸ್ಥೆ ಮಾಡ್ತಾರೆ. ಜೊತೆಗೆ ಬಂದಿರೋ ಒಬ್ಬ ಶಿಕ್ಷಕರಿಗೆ ಅವರು ಅದ್ರ ಜೊತೆ ಪ್ರೊವಿಷನ್ ಮಾಡ್ಬೋದು. ಆದ್ರೆ ನಾವು ನಾಟಕ ಬರೀ 9 ಜನ ತಗೊಂಡು ಹೋಗಕ್ಕಾಗಲ್ಲ. ಒಂದು ತಂಡ ಅಂದಾಗ ಕನಿಷ್ಠ ನಾವು 15ರಿಂದ 16 ಜನ ಹೋಗ್ತೇವೆ. ಇದಕ್ಕೆ ನನಗೆ ಬೆನ್ನೆಲುಬಾಗಿ ನನ್ನ ಹಳೆಯ ವಿದ್ಯಾರ್ಥಿಗಳು ಒಂದಷ್ಟು ಜನ ಇದ್ದಾರೆ. ಅವ್ರ ಹೆಸರು ತಗೊಳ್ಳೋದಾದ್ರೆ ನಾನು ಮಂಜು, ಆಕಾಶ, ಅಭಿ, ಈ ತರದ ವಿದ್ಯಾರ್ಥಿಗಳು ನಿರಂತರವಾಗಿ ಅವರೆಲ್ಲ ಮೊದಲನೇ ಬ್ಯಾಚ್ಗಳಲ್ಲಿ ದಕ್ಷಿಣ ಭಾರತ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು. ಅವ್ರೀಗ ಡಿಗ್ರಿ ಮಾಡ್ತಿರ್ತಾರೆ, ಕೆಲವು ಕಡೆ ವರ್ಕ್ ಮಾಡ್ತಿರೋರು ಇದ್ದಾರೆ. ಆದ್ರೆ ಈ ಸಂದರ್ಭ ಬಂದಾಗ ಅವ್ರಿಗೆಲ್ಲ ಒಂದು ಸಂಭ್ರಮ, ನಮ್ಮ ಶಾಲೆ, ನಮ್ಮ ನಾಟಕದ ಜರ್ನಿ. ಅವರೆಲ್ಲ ವಾಪಸ್ ಬರ್ಬೇಕು ಸ್ಟಾರ್ಟ್ ಮಾಡ್ತಾರೆ. ಸರ್ ನಾನು ಮಾಡಿಲ್ಲ ಅಂದ್ರೆ ಅವರೇ ನನಗೆಲ್ಲ ಬಂದು ಪ್ರೇರಣೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸರ್ ಈ ವರ್ಷ ಯಾವ್ದು ತಗೋತಾ ಇದ್ದೀರಾ, ಈ ವರ್ಷ ಸ್ಕ್ರಿಪ್ಟ್ ಯಾವುದು, ಥೀಮ್ ಯಾವುದು. ಈಗ ಸೈನ್ಸ್ ಟರ್ಮ್ ನಮಗೆ ಒಂದು ಪರ್ಟಿಕ್ಯುಲರ್ ಥೀಮ್ ಕೊಡ್ತಾರೆ. ಆ ಥೀಮ್ ಅಲ್ಲಿ ಒಂದು ಮೇನ್ ಥೀಮ್ ಅಂತ ಇರುತ್ತೆ. ಮೇನ್ ಥೀಮ್ ಬಂದ್ಬಿಟ್ಟು ಮಾನವನ ಒಳಿತಿಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಸಬ್ ಥೀಮ್ ಇರುತ್ತೆ. ಸಬ್ ಥೀಮ್ 4 ಅದು ವರ್ಷ ಚೇಂಜ್ ಮಾಡ್ತಾನೆ. ಅದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ನ ಕೊಡ್ತಾನೆ. ಅದು ನಾವು ಸಬ್ ಥೀಮ್ ಮೇಲೆ ನಾವು ನಾಟಕ ಕಟ್ಟಬೇಕಾಗಿರುತ್ತೆ. ಮೇನ್ ಥೀಮ್ ಅದು ಔಟ್ಪುಟ್ ಆಗಬೇಕು. ಮಾನವನ ಒಳಿತಿಗಾಗಿ ವಿಜ್ಞಾನ ಅನ್ನೋದು ಬಳಕೆ ಆಗಬೇಕು ಅನ್ನೋದು ಮೇನ್ ಥೀಮ್. ಸಬ್ ಥೀಮ್ ಬಂದಾಗ ಈ ವರ್ಷ ಏನಿತ್ತು ಅಂತ ಹೇಳಿದ್ರೆ, ಕಳೆದ ವರ್ಷ ನಮಗೆ ಆಹಾರ ಭದ್ರತೆ ಇತ್ತು. ಅದ್ರ ಹಿಂದಿನ ವರ್ಷ ವ್ಯಾಕ್ಸಿನ್ ಸ್ಟೋರೀಸ್ ಇತ್ತು. ಈ ವರ್ಷ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಸೊಸೈಟಿ, ಕೃತಕ ಬುದ್ಧಿಮತ್ತೆ ಮತ್ತು ಸಮಾಜ, ಹಾಗೇನೆ ಜಾಗತಿಕ ನೀರಿನ ಬಿಕ್ಕಟ್ಟು, ಗ್ಲೋಬಲ್ ವಾಟರ್ ಕ್ರೈಸಿಸ್. ಸೊ ನನಗೆ ಗ್ಲೋಬಲ್ ವಾಟರ್ ಕ್ರೈಸಿಸ್ ಈ ವರ್ಷ ಬಹಳ ಇಂಪಾರ್ಟೆಂಟ್ ಅನಿಸ್ತು. ಈ ವಿಜ್ಞಾನ ನಾಟಕದ ಬಹಳ ದೊಡ್ಡ ಉಪಯೋಗ ಏನು ಅಂದ್ರೆ, ಇವತ್ತಿನ ಪ್ರಚಲಿತ ಸಮಸ್ಯೆಗಳನ್ನು ನಾವು ವೈಜ್ಞಾನಿಕ
ದೃಷ್ಟಿಕೋನದಲ್ಲಿ ಮತ್ತೆ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ನಾವು ಇವತ್ತು ಯಾವುದನ್ನ ಅಭಿವೃದ್ಧಿ ಅಂತ ಕರಿತಿದ್ದೀವೋ ಆ ಅಭಿವೃದ್ಧಿಯನ್ನು ಸರಿಯಾಗಿ ನಮಗೆ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಬಹಳ ದೊಡ್ಡ ಮಾರ್ಗವಾಗಿ ಬಳಕೆ ಆಗಿದ್ದು ವಿಜ್ಞಾನ ನಾಟಕಗಳು. ಇದು ಬರೀ ಸ್ಪರ್ಧೆ ಅಲ್ಲ. ಆಕ್ಚುಲಿ ತುಂಬಾ ಜನ ಅದನ್ನ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ನಾಟಕಗಳನ್ನ ಸ್ಪರ್ಧೆ ಮಾಡೋದು ಅಥವಾ ಅದ್ರ ಬಗ್ಗೆ ನನಗೂ ನಂಬಿಕೆ ಇರಲಿಲ್ಲ. ಹಾಗಾಗಿ ನಾನು ಬಿಗಿನಿಂಗ್ ನಮ್ಮ ಶಾಲೆಯಲ್ಲಿ ಸ್ಪರ್ಧೆಗಳಿಗೆ ನಾಟಕಗಳು ಮಾಡಿಸೇ ಇರಲಿಲ್ಲ. ಈ ಕಾರಣಕ್ಕೆ ನಾನು ಮಾಡ್ಸಕ್ಕೆ ಶುರು ಮಾಡಿರಲಿಲ್ಲ. ನನಗೆ ಸ್ಪರ್ಧೆ ತಗೊಂಡು ಹೋಗೋದಕ್ಕೆ ಲಿಮಿಟೇಷನ್ ಇರುತ್ತೆ. ನೀವು 30 ನಿಮಿಷದಲ್ಲೇ ಮಾಡಬೇಕು, 8 ವಿದ್ಯಾರ್ಥಿಗಳೇ ಮಾಡಬೇಕು, ಮತ್ತು ಅದನ್ನು ಜಡ್ಜ್ ಮಾಡ್ತಾರೆ. ಇದು ಯಾವ್ದ್ರ ಮೇಲೂ ನನಗೆ ನಂಬಿಕೆ ಇರಲಿಲ್ಲ. 8 ವಿದ್ಯಾರ್ಥಿಗಳು ನಾನು ತಗೊಂಡೋಗಲ್ಲ, ಅವರನ್ನ ಜಡ್ಜ್ಮೆಂಟ್ಗೆ ಒಳಪಡಿಸ್ಬೇಕಾ? ಒಂದು ಕ್ರಿಯಾಶೀಲವಾದಂತಹ ಆರ್ಟ್ ಫಾರ್ಮ್ ಅನ್ನ ನಾವು ಬೇರೆ ಆರ್ಟ್ ಜೊತೆಗೆ ಕಂಪೇರ್ ಮಾಡಿ, ಬೇರೆ ಪರ್ಫಾರ್ಮೆನ್ಸ್ ಜೊತೆ ಕಂಪೇರ್ ಮಾಡೋದೇ ನನಗೆ ಅದ್ರ ಬಗ್ಗೆ ಒಂದು ನಂಬಿಕೆ ಇರಲಿಲ್ಲ. ಹಾಗಾಗಿ ನಾನು ಇದನ್ನ ಮಾಡಕ್ ಹೋಗಿರ್ಲಿಲ್ಲ. ಆಮೇಲೆ ಅದು ಎಲ್ಲವೂ ಕಾಲಾಯ ತಸ್ಮಾಯ ನಮಃ ಅಂದಂಗೆ ನಮ್ಮ ಅಧಿಕಾರಿಗಳ ಕೆಲವು ಒತ್ತಡ ಅವು ಕೂಡ ಒಂದು ಕಾರಣ ಆಗಿರುತ್ತೆ ಇದೆಲ್ಲ ಆಗೋದಕ್ಕೆ. ಅದು ನನಗೆ ಪ್ಲಸ್ ಆಗಿದೆ. ಅದು ನನಗೆ ತುಂಬಾ ಪಾಸಿಟಿವ್ ಆಗಿ ಆಗಿದೆ ಅದು ಆಕ್ಚುಲಿ ಅಂತ. ಹೇಗೆ ಹೋದ್ರಿ ನೀವು? ಅಂದ್ರೆ ಬೆಂಗಳೂರಿನಲ್ಲಿ ಗೆದ್ದು ಬಂದ ನಂತರ ಬೆಂಗಳೂರಿನಿಂದ ಡೆಲ್ಲಿ, ಬೆಂಗಳೂರಿನಿಂದ ದೆಹಲಿಗೆ ಹೋಗುವ ಜರ್ನಿ ಏನಿದೆ ಅದು ಮೊದಲನೇ ಸಲ ನಾವು ಪ್ಲಾನ್ ಮಾಡಿದಾಗ ನಮಗೆ 1 ತಿಂಗಳು ಟೈಮ್ ಇತ್ತು. 1 ತಿಂಗಳಿಗೆ ಇದ್ದಾಗ ಅಲ್ಲಿನ ಕೋಆರ್ಡಿನೇಟರ್ ಬಿಸ್ವಾಲ್ ಅಂತ ಅಂದ್ಬಿಟ್ಟು ಅವ್ರು ಬಂದು ನಮಗೆ ಹೇಳಿದ್ರು, ನೋಡಿ ಸರ್, ನೀವು ಇವತ್ತೇ ಈ ಗೆದ್ದಿರೋ ಸಂಭ್ರಮದಲ್ಲಿ ಇದ್ವಿ ನಾವೆಲ್ಲ, ನಮಗೆ ಮುಂದಿನ ಯೋಚನೆ ಇಲ್ಲ ಆ ಕ್ಷಣದಲ್ಲಿ. ಅವ್ರು ತಕ್ಷಣ ಬಂದು ಕರೆದು, ನೀವು ಸಂಭ್ರಮ ಆಮೇಲೆ ಪಡೋರಂತೆ, ಫಸ್ಟ್ ಟ್ರೈನ್ ಟಿಕೆಟ್ ಬುಕ್ ಮಾಡಿ, ಯಾಕಂದ್ರೆ ನೀವು ಹೋಗ್ಬೇಕಾಗಿರೋದು ಡೆಲ್ಲಿಗೆ. ಡೆಲ್ಲಿ ಇಲ್ಲಿಂದ 2700 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ನಿಮ್ಮ ಒಂದು ಕೇಂದ್ರ ಸ್ಥಾನದಿಂದ. ನೀವು ಅಲ್ಲಿಂದ ಮಕ್ಕಳನ್ನಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ, ಮತ್ತೆ ಈಗಿದು ಸೀಸನ್ ಟೈಮ್, ಇಯರ್ ಎಂಡ್ ಟೈಮ್ ಇದು. ಆ 27 ಡಿಸೆಂಬರ್ 27, 28 ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಟೈಮ್ ಇದೆ. ಈ ಟೈಮಲ್ಲಿ ನೀವು ಡೆಲ್ಲಿಗೆ ಹೋಗೋದು ಸುಲಭ ಇಲ್ಲ. ಇವತ್ತೇ ಹೋಗಿ ಫಸ್ಟ್ ಟ್ರೈನ್ ಟಿಕೆಟ್ ರಿಸರ್ವ್ ಮಾಡ್ಬಿಡಿ. ನಾವು ನಿಮಗೆ 3 ಟೈರ್ AC ಸ್ಲೀಪರ್ ಅನ್ನ ಇಲಾಖೆಯಿಂದ ಪ್ರೊವಿಷನ್ ಮಾಡ್ತೇವೆ. ಅದು 8 ಮಕ್ಕಳಿಗೆ, 2 ಮಾರ್ಗದರ್ಶಿ ಶಿಕ್ಷಕರಿಗೆ, 10 ಜನಕ್ಕಷ್ಟೇ. ಒಬ್ಬ ಡೈರೆಕ್ಟರಿಗೆ, ಒಬ್ಬ ಟೀಚರಿಗೆ, ಪ್ಲಸ್ 8 ಜನ ಮಕ್ಕಳಿಗೆ, 10 ಜನಕ್ಕೆ ನಾವು ನಿಮಗೆ 3 ಟೈರ್ AC ನೀವು ಬುಕ್ ಮಾಡ್ಕೊಂಡ್ರಿ ಅಂದ್ರೆ ಅದ್ರ ಟಿಕೆಟ್ ನಮಗೆ ಕೊಟ್ಟಿರಿ ಅಂದ್ರೆ ನಾವು ರಿಯಂಬರ್ಸ್ಮೆಂಟ್ ಮಾಡ್ತೀವಿ. ಇನ್ನು ಮಿಕ್ಕಂತೆ ನಾನು ಅವ್ರಿಗೆ ಕೇಳಿದೆ, ಸರ್ ನಮ್ದು ಸೆಟ್ಟು ಪ್ರಾಪರ್ಟಿ ಎಲ್ಲ ಇದೆ, ನಾವು ಇಷ್ಟೆಲ್ಲ ಸೆಟ್ಟು ಪ್ರಾಪರ್ಟಿಗಳನ್ನ ಟ್ರೈನಲ್ಲಿ ಒಯ್ಯಕ್ಕೆ ಅಸಾಧ್ಯವಾಗಿದೆ, ಅದು ಹೆಂಗೆ, ಅದಕ್ಕೆ ಏನು ಮಾಡ್ಬೇಕು, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನೀವು ಆಯ್ಕೆ ಆಗಿದ್ದೀರಿ, ನೀವಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು. ನೀವೀಗ ಸದರ್ನ್ ರೆಪ್ರೆಸೆಂಟೇಟಿವ್, ದಕ್ಷಿಣ ಭಾರತದ 6 ರಾಜ್ಯಗಳನ್ನ ನೀವು ಪ್ರತಿನಿಧಿಸ್ತಾ ಇದ್ದೀರಾ, ಒಳ್ಳೆ ಅವಕಾಶ ಸಿಕ್ಕಿದೆ, ಫಸ್ಟ್ ಹೋಗಿ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಸರಿ, ನಾವು ಹೋದ್ವಿ, ಟ್ರೈನ್ ಟಿಕೆಟ್ ಕೇಳ್ತೀವಿ, ಆಲ್ರೆಡಿ ಎಲ್ಲವೂ ಬುಕ್. ಯಾವ ಟ್ರೈನ್ಗೆ ಹೋಗಿ ಕೇಳಿದ್ರು ಕೂಡ ಎಲ್ಲವೂ ಅಡ್ವಾನ್ಸ್ ಬುಕ್, ಎಲ್ಲ RAC ಇದ್ದಾವೆ. RAC ಇದ್ದಿದ್ದು ನಾವು ಏನು ಅಂತ ಬಂದು ಶಾಲೆಗೆ ವಾಪಸ್ ಊರಿಗೆ ಬಂದು, ಊರಲ್ಲಿ ಒಂದು ದೊಡ್ಡ ಸಂಭ್ರಮ ಆಯ್ತು, ಮೆರವಣಿಗೆ ಮಾಡಿದ್ರು, ಎಲ್ಲ ಖುಷಿ ಪಟ್ರು. ಇಡೀ ಊರು ಮೊದಲನೇ ಸಲ ರಾಷ್ಟ್ರ ಮಟ್ಟಕ್ಕಾಗಿದೆ, ನಮ್ಮ ಮಕ್ಕಳು ಹಳ್ಳಿಯಿಂದ ಡೆಲ್ಲಿಗೆ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನ ಹಾಕಿ ಇಡೀ ಊರಿನ ಗ್ರಾಮಸ್ಥರು ತಮ್ಮದೇ ಗೆಲುವು ದೊಡ್ಡ ಹಬ್ಬ ಅನ್ನೋ ತರಕ್ಕೆ ಸಂಭ್ರಮಿಸಿದ್ರು. ಬಹಳ ಸಂತೋಷದ ಒಂದು, ನನ್ನ ವೃತ್ತಿ ಬದುಕಲ್ಲಿ ಮರೆಯಲಾಗಿರುವಂತ ಒಂದು ಅವಿಸ್ಮರಣೀಯ ಕ್ಷಣವನ್ನ ಊರಿನವರು ನಮಗೆ ಮಾಡಿಕೊಟ್ರು. ಸರಿ, ಆಮೇಲೆ ಕೂತವ್ರನ್ನ ಕೇಳಿದ್ವಿ ಏನ್ ಮಾಡೋಣ ಅಂತ. ಕೊನೆಗೆಲ್ಲ ನಮ್ಮ ಗ್ರಾಮಸ್ಥರು, ಅದರಲ್ಲೂ ಕೆಲವು ಊರಿನ ಹಿರಿಯ ಮುಖಂಡರುಗಳು ನಿರಂತರವಾಗಿ ಶಾಲೆ ಜೊತೆಗೆ ಅವರು ಸಂಪರ್ಕದಲ್ಲಿರ್ತಾರೆ, ನಿರಂತರವಾಗಿ ಶಾಲೆಯ ಬಗ್ಗೆ ಕಾಳಜಿಯನ್ನ ವಹಿಸ್ತಾರೆ. ಅವರೆಲ್ಲ ಕೂತು, ನಾವಿದೀವಿ ಸರ್, ನೀವೇನೂ ತಲೆ ಕೆಡಿಸ್ಕೋಬೇಡಿ, ಏನಾದ್ರೂ ಒಂದು ಆಗುತ್ತೆ, ಒಂದು ಒಳ್ಳೆ ಕೆಲಸಕ್ಕೆ ಇಲ್ಲಿವರೆಗೆ ಆಗಿದೆ, ಈಗಲೂ ನಾವೇನಾದ್ರೂ ಒಂದು ಮಾಡೋಣ, ದಾನಿಗಳಿದ್ದಾರೆ, ದಾನಿಗಳನ್ನ ಹಿಡಿಯೋಣ. ಸೊ ಒಂದು ಅಂದಾಜು ಬಡ್ಜೆಟ್ ಮಾಡಿದ್ವಿ, ಎಷ್ಟು ಖರ್ಚಾಗ್ಬೋದು. ಟ್ರೈನ್ ಟಿಕೆಟ್ ಎಲ್ಲ ಸೇರಿದ್ರೆ ನಮಗೆ ಅಪ್ ಅಂಡ್ ಡೌನ್ ಹೋಗ್ಲಿಕ್ಕೆ ಬರ್ಲಿಕ್ಕೆ ನಾವು 3 ಟೈರ್ AC ಬುಕ್ ಮಾಡಬೇಕು ಅಂತ ಹೇಳಿದ್ರೆ 1 ಲಕ್ಷದವರೆಗೂ ನಮಗೆ ಟ್ರೈನ್ ಫೇರ್ ಬೇಕಾಗುತ್ತೆ. ಅದ್ರ ಜೊತೆಗೆ ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಟ್ರೈನ್ ಹತ್ಬೇಕು, ಅಲ್ಲಿಗೆ ಒಂದು ವೆಹಿಕಲ್ ವ್ಯವಸ್ಥೆ, ಮತ್ತೆ ಅಲ್ಲಿಂದ ಲಗೇಜ್ ಅಲ್ಲಿಗೆ ತಗೊಂಡು ಹೋಗ್ಬೇಕು, ಅಲ್ಲಿಗೆ ಇಳಿದು ಟ್ರೈನ್ ಹತ್ಬೇಕು, ಟ್ರೈನಿಂದ ಹಜರತ್ ನಿಜಾಮುದ್ದೀನಿಗೆ ಅಷ್ಟೇ, ಹಜರತ್ ನಿಜಾಮುದ್ದೀನಿಂದ ನಾವು ನ್ಯಾಷನಲ್ ಸೈನ್ಸ್ ಸೆಂಟರ್ಗೆ ಮತ್ತೆ ಟ್ಯಾಕ್ಸಿ. ಈ ಎಲ್ಲ ಯೋಚನೆ ಮಾಡಿದ್ರೆ ನಮಗೆ ಪ್ರಾಕ್ಟಿಕಲಿ ಡಿಫಿಕಲ್ಟಿ ಸ್ಟಾರ್ಟ್ ಆಯ್ತು. ನಾವು ಇಷ್ಟೆಲ್ಲ ಈಸಿ ಅನ್ಕೊಂಡಿದ್ವಿ, ಇದೆಲ್ಲ ಹೆಂಗೆ ನಿಭಾಯಿಸೋದು. ಆಮೇಲೆ ಇನ್ನೊಂದು ದೊಡ್ಡ ಸವಾಲು, ಮಕ್ಕಳನ್ನ ನಾವು ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗಿರೋದು ಹೆವಿ ಕೋಲ್ಡ್ ಟೈಮ್, ನವೆಂಬರಿನ ಕೊರೆಯೋ ಚಳಿ ಡೆಲ್ಲಿಲಿ. ಅದು ನಿಮಗೆ ಮೈನಸ್ಸಿಗೆ ಬಂದಿರುತ್ತೆ, ಹೆಚ್ಚು ಕಡಿಮೆ ಆದರೆ 7 ಡಿಗ್ರಿ ಹತ್ತತ್ರ ಇರುತ್ತೆ ಕೋಲ್ಡ್ ಆ ಟೈಮಲ್ಲಿ ಅಂತ ಎಲ್ಲ ಹೆದರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಭಾರಿ ಚಳಿ ಇದೆ, ಕೊರೆಯೋ ಚಳಿ ಇದೆ. ಆಮೇಲೆ ಇನ್ನು ಮಕ್ಕಳು ನಮಗೆ ಹೆಚ್ಚು ಕಡಿಮೆ ಇಲ್ಲಿ ನಾವು ಲೋಕಲ್ ಹೋದಾಗ್ಲೇ ನಮ್ಮ ಮಕ್ಕಳು ಶೀತ ಕೆಮ್ಮು ಈ ಥರದ್ದೆಲ್ಲ ಆಗಿ, ಅದು ಥಿಯೇಟ್ರಿಗೆ, ಅದು ಪರ್ಫಾರ್ಮೆನ್ಸ್ಗೆ ಅಂತ ಹೋದಾಗ ನಾವು ಮಕ್ಕಳ ಆರೋಗ್ಯ ಬಹಳ ಇಂಪಾರ್ಟೆಂಟ್. ಒಂದು ಶೋ ಮೇಲೆ ಅದು ತುಂಬ ಪರಿಣಾಮ ಬೀರುತ್ತೆ. ಸೊ ಅದನ್ನ ನಾವು ಅದ್ರ ಜೊತೆಗೆ 3 ದಿವಸ ಅವ್ರ ಟ್ರೈನಲ್ಲಿ ಜರ್ನಿ ಮಾಡೋದ್ರು ಅಂದ್ರೆ ಆ ಜರ್ನಿನೂ ಸಸ್ಟೈನ್ ಮಾಡ್ಕೊಂಡು ಅವರಲ್ಲಿ ವೆದರಿಗೆ ಹೊಂದ್ಕೊಂಡು ಅಲ್ಲಿ ಪರ್ಫಾರ್ಮ್ ಮಾಡೋದು ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ನಮಗೆ ಗೊತ್ತಾಯ್ತು ನಾವು ಬಹಳ ದೊಡ್ಡ ಸವಾಲನ್ನ ಎದುರಿಸಬೇಕಿದೆ. ಆವಾಗ ಕುತ್ಕೊಂಡು ಕರೆಕ್ಟಾಗಿ ಪ್ಲಾನ್ ಮಾಡಲೇಬೇಕು ನಾವು ಅಂತ. ಆದ್ರೆ ನಮಗೆ ದೊಡ್ಡ ಸ್ಟ್ರಗಲ್ ಆಗಿದ್ದು ಟ್ರೈನ್ ಟಿಕೆಟ್ ಬುಕ್ ಮಾಡೋದು. ನಾವು ಈ ಸೀದಾ MP ಮೇಡಮ್ ಅವ್ರ ಹತ್ರ ಹೋದ್ವಿ. ನಮ್ಮ ದಾವಣಗೆರೆ ಜಿಲ್ಲೆಯ ಪ್ರಭಾ ಮಲ್ಲಿಕಾರ್ಜುನ್ ಏನಿದ್ದಾರೆ, ನಮ್ಮ ಮಾನ್ಯ ಸಂಸದರು, ಅವರನ್ನ ಭೇಟಿ ಆದ್ವಿ. ನಮ್ಮ ಗ್ರಾಮಸ್ಥರು ಮುಖಂಡರು ಕರ್ಕೊಂಡು ಹೋದ್ರು. ಆವಾಗ ಅವ್ರು ಸಂತೋಷ ಪಟ್ಟರು. ಆಯ್ತು, ನಿಮಗೆ ನಾವು ಎಮರ್ಜೆನ್ಸಿ ಕೋಟಾದ ಅಡಿಯಲ್ಲಿ ನಿಮಗೆ ನಾವು ಟ್ರೈನ್ ಟಿಕೆಟ್ ರಿಲೀಸ್ ಮಾಡಿಸೋದಕ್ಕೆ ಲೆಟರ್ ಕೊಡ್ತೀವಿ ಅಂದರು. ಅವ್ರು ಲೆಟರ್ನ ಕೊಟ್ಟರು. ಮತ್ತೆ ಅವ್ರ PAಗೂ ಕೂಡ ಫಾಲೋ ಅಪ್ ಮಾಡಕ್ಕೆ ಹೇಳಿದ್ರು.
ಅದರಿಂದ ನಮಗೆ ನಮ್ಮ ಎಮರ್ಜೆನ್ಸಿ ಕೋಟ ನಾವು ಮತ್ತೆ ನಮ್ಮ ಸ್ಥಳೀಯ ಶಾಸಕರು, ನಮ್ಮ ಚನ್ನಗಿರಿ ತಾಲೂಕಿನ ಶಾಸಕರು ಕೂಡ ನಮಗೆ ಎಮರ್ಜೆನ್ಸಿ ಕೋಟ ರಿಲೀಸ್ ಮಾಡೋದಕ್ಕೆ ಅವರು ಪ್ರಾವಿಷನ್ ಅನ್ನು ಕೊಟ್ಟರು, ಶಿವಗಂಗಾ ಬಸವರಾಜ್ ಅವರು. ಹಾಗಾಗಿ ಆ ಒಂದು ಕೋಟಾದಡಿಯಲ್ಲಿ ನಮಗೆ 17 ಜನ ನಾವು ಹೊರಡಬೇಕಿತ್ತು. 17 ಜನಕ್ಕೂ ಕೂಡ ಎಮರ್ಜೆನ್ಸಿ ಕೋಟಾ ರಿಲೀಸ್ ಆಯಿತು ಈ ಕಡೆಯಿಂದ ಹೋಗ್ತಾ. ಕೆಲವರಿಗೆ ಅರ್ಧ RAC ಆಯಿತು, ಅರ್ಧ ಎಮರ್ಜೆನ್ಸಿ ಕೋಟಾದಲ್ಲಿ ನಮಗೆ ಫುಲ್ ಟಿಕೆಟೇ ಸಿಕ್ತು. ಆದರೆ ನಾವು ಹೋಗುವಾಗ ಇದಕ್ಕೆ ಬೇಕಾಗಿರೋ ಒಟ್ಟು ವೆಚ್ಚವನ್ನು, ಅಂದಾಜು ವೆಚ್ಚವನ್ನು ಒಟ್ಟು ಮಾಡಿದಾಗ ಎಲ್ಲ ಮಕ್ಕಳಲ್ಲಿ ಹೋಗಿ ಬರೋ ಖರ್ಚು, ಊಟ ತಿಂಡಿ, ಟ್ರೈನಲ್ಲಿ ಊಟ ತಿಂಡಿ ಅವೆಲ್ಲ, ಮತ್ತೆ ಅಲ್ಲಿ ಉಳ್ಕೊಳ್ಳೋದು, ಎಕ್ಸ್ಟ್ರಾ ಮೆಂಬರ್ಸಿಗೆ ಉಳ್ಕೊಳ್ಳೋದು, ಒಬ್ಬರು 8 ಜನ ಕೊಡ್ತಾರೆ, ಉಳಿದವ್ರಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ. ನೀವು ಅವಾಗಲೇ ಕೇಳೋದಲ್ಲ ಬಡ್ಜೆಟ್ ಯಾಕೆ ಅಷ್ಟು ಖರ್ಚಾಗುತ್ತೆ 4 ಲಕ್ಷ ಅಂತಂದಾಗ, ಈಗ ನಾವು ಡೆಲ್ಲಿಲಿ ಒಂದು ಊಟಕ್ಕೆ ನಿಮ್ಗೆ ಗೊತ್ತಿದೆ, ನಮ್ಗೆ ಅಲ್ಲಿ ಬೇಕಾದ ಊಟನೂ ಸರಿಯಾಗಿ ಸಿಗೋದಿಲ್ಲ. ಮತ್ತೆ ಸೈನ್ಸ್ ಸೆಂಟರ್ ಉಳ್ಕೊಳ್ಳೋಕೆ ಮಕ್ಳಿಗೆ ಕೊಟ್ಟಿರೋದು ಯೂತ್ ಹಾಸ್ಟೆಲ್, ಅದು ಹೆಚ್ಚು ಕಡಿಮೆ 8-10 ಕಿಲೋಮೀಟರ್ ಡಿಸ್ಟೆನ್ಸ್. ಈಗ ನಾವು ಅದರ ಆಸ್ಪಾಸಲ್ಲಿ ಎಲ್ಲಾದ್ರೂ ರೂಮ್ ಮಾಡ್ಬೇಕು, ಅಲ್ಲೆಲ್ಲೂ ಈ ರೂಮ್ಗಳು ಸಿಗಲ್ಲ, ಅದು ಪೂರ್ತಿ VIP ಏರಿಯಾ. ನಾವೊಂದು 6-7 ಜನಕ್ಕೆ ಅವಾಗ ನಾವು ಯಾರ್ಯಾರ್ದು ಲೆಟರ್ ಹಿಡಿದು ನಾವು ಕರ್ನಾಟಕ ಸಂಘದಲ್ಲಿ ಒಂದಷ್ಟು ಜನ, ಕರ್ನಾಟಕ ಭವನದಲ್ಲಿ ಒಂದಷ್ಟು ಜನ, ಮತ್ತೆ ಅಲ್ಲಿ ಊಟಕ್ಕೆ ವ್ಯವಸ್ಥೆಗಳು ಇವೆಲ್ಲ ಸೇರಿ ಅಪ್ರಾಕ್ಸಿಮೇಟ್ಲಿ ನಮಗೆ ಒಂದು 3.5-4 ಲಕ್ಷ ಬಡ್ಜೆಟ್ ಬೇಕಾಗತ್ತೆ ಅಂತ ಗೊತ್ತಾಯ್ತು. ಸೊ ಆ ಬಡ್ಜೆಟ್ ನಾವು ಹೊಂದಿಸೋದಕ್ಕೆ ಅಂತ ನಿಂತಾಗ ಪಾಪ ಇಡೀ ನಮ್ಮ ಊರಿನ ಮುಖಂಡರು ಮತ್ತೆ ಗ್ರಾಮಸ್ಥರು ಮತ್ತೆ ಪೋಷಕರೆಲ್ಲ ಸೇರಿ ಯಾರ್ಯಾರು ಒಂದು ಡಿಸ್ಟ್ರಿಕ್ಟ್ ಲೆವೆಲಿನ ಅಧಿಕಾರಿ ವರ್ಗ ಇದ್ದಾರೆ, ಆಮೇಲೆ ಜನಪ್ರತಿನಿಧಿಗಳಿದ್ದಾರೆ, ಚುನಾಯಿತ ಜನಪ್ರತಿನಿಧಿಗಳು, ಅನುಕೂಲಸ್ಥರು, ಕಾಂಟ್ರಾಕ್ಟರ್ಗಳು, ಆ ಥರದವರನ್ನೇ ಆಯ್ಕೆ ಮಾಡಿ ಅವ್ರ ಹತ್ರ ಹೋಗಿ ಕೇಳಿದ್ರು. ಒಂದು ಒಳ್ಳೆ ಕೆಲಸಕ್ಕೆ ಯಾವ ಮೂಲದಿಂದನಾದ್ರೂ ಕೂಡ ಒಂದು ಸಹಾಯ ಒದಗಿ ಬರುತ್ತೆ ಅನ್ನೋದಕ್ಕೆ ಅದು ಸಾಕ್ಷಿ. ನಮಗೆ ಮೊದಲನೇ ಹಂತದಲ್ಲಿ ಪಾಪ ಗ್ರಾಮಸ್ಥರು ಅವರೆಲ್ಲ ಶಕ್ತಿ ಮೀರಿ ಒಂದು 3.5-4 ಲಕ್ಷ ಹಣವನ್ನು ಸಂಗ್ರಹಿಸಿ, ಸರ್ ನಿಮ್ಮನ್ನ ವ್ಯವಸ್ಥಿತವಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳಿ ಬಹಳ ಸಂತೋಷದಿಂದ ನಮ್ಮನ್ನ ಅವರೇ ಸ್ವತಃ ಇಡೀ ಊರಿನವರೇ ಬಂದು ನಮ್ಮನ್ನ ದಾವಣಗೆರೆಯಿಂದ ನಾವು ಬುಕ್ ಮಾಡಿದ್ವಿ ಹಜರತ್ ನಿಜಾಮುದ್ದೀನಿಗೆ. 23ನೇ ತಾರೀಕಿಗೆ ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡ್ವಿ. 25ಕ್ಕೆ ಅಲ್ಲೋಗಿ ರೀಚ್ ಆಗ್ತೀವಿ, 27ಕ್ಕೆ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಬಿಫೋರ್ ಒಂದು 2-3 ದಿವಸ ಅಡ್ವಾನ್ಸ್ ಅಲ್ಲಿ ಇದ್ದು ಅಂತೆಲ್ಲ ಹೊಂದ್ಕೊಂಡು ಮಾಡ್ಬೋದು ಅಂತ ಪ್ಲಾನಿಂಗ್ ಪ್ರಕಾರ ನಾವು ಹೋದ್ವಿ. ಸೊ ಆಗ ಇಡೀ ಊರಿನವರು ನಮ್ಮನ್ನ ಬಂದು ಅವತ್ತು ಟ್ರೈನಲ್ಲಿ ಬೀಳ್ಕೊಟ್ರು. ಬಹಳ ಸಂಭ್ರಮದಿಂದ ನಮ್ಮ ಮಕ್ಕಳಿಗೆಲ್ಲ ಒಳ್ಳೆ ಊಟ ಮಾಡಿಸಿ ಹುಷಾರು ಅಂತೆಲ್ಲ ಹೇಳಿ, ಮತ್ತು ನಾವು ಎಲ್ಲ ಲಗೇಜ್ಗಳನ್ನ 2 ದೊಡ್ಡ ದೊಡ್ಡ ಬಾಕ್ಸ್ಗಳನ್ನ ಮಾಡಿದ್ವಿ. ಆ ಬಾಕ್ಸ್ಗಳಲ್ಲಿ ನಾವು ನಮ್ಮ ಸೆಟ್ಟು ಪ್ರಾಪರ್ಟಿಗಳನ್ನ ಡಿಸ್ಮೆಂಟಲ್ ಮಾಡಿಸ್ಬೇಕು ಅಂತ ಆಯ್ತು. ಕೊನೆಗೆ ಯಾರೋ ಇನ್ನೊಬ್ಬ ದಾನಿಗಳು, ಹೆಸರು ಹೇಳಲಿಕ್ಕೆ ಇಚ್ಛಿಸದೇ ಇರೋ ಒಬ್ಬ ದಾನಿಗಳು ನಮಗೆ ಅವರೇ ಸ್ವತಃ ಕರೆದ್ಬಿಟ್ಟು ಆ ಬಾಕ್ಸ್ಗಳನ್ನು ಪ್ರಿಪೇರ್ ಮಾಡೋದಕ್ಕೆ, ಮತ್ತೆ ಮೆಟಲ್ ಫ್ರೇಮ್ಗಳನ್ನೆಲ್ಲ ನಾವು ನಮ್ಮ ನಾಟಕಕ್ಕೆ ಬೇಕಾಗಿರೋ ಕರ್ಟನ್ಗಳು, ಆ ಆಡಿಟೋರಿಯಂ ಅಲ್ಲಿ ನಮಗೆ ಬ್ಯಾಕ್ ಡ್ರಾಪು ಕೂಡ ಇರಲ್ಲ, ಸೈಡ್ ವಿಂಗು ಕೂಡ ಇರಲ್ಲ. ಅದೊಂದು ಸಂಪೂರ್ಣ ಖಾಲಿಯ ನಿರ್ವಾತವಾದ ಒಂದು ಕಾನ್ಫರೆನ್ಸ್ ಮಾಡೋದಕ್ಕೆ ಬೇಕಾಗಿರೋ ಥರದ ಜಾಗ ಆಗಿರುತ್ತೆ. ಅಲ್ಲಿ ನಾಟಕ ಪ್ರದರ್ಶನಕ್ಕೆ ಅಂತ ಅದು ಇರೋದಿಲ್ಲ. ಆಕ್ಚುಲಿ ಅದು ನಮಗೆ ಮೊದಲಿಂದ ಸಮಸ್ಯೆ. ಅದು ಇನ್ನೊಂದು ಮೂಲಭೂತ ಸಮಸ್ಯೆ. ಅದು ಈ ವಿಜ್ಞಾನ ನಾಟಕಕ್ಕೆ ಅಂತ ಬಂದಾಗ ನಮಗೆ ಸ್ಪರ್ಧೆಗೆ ಎಲ್ಲೂ ಒಳ್ಳೆ ಜಾಗಗಳು ಸಿಗಲ್ಲ. ತಾಲೂಕು ಹಂತದಲ್ಲೆಲ್ಲ ಕ್ಲಾಸ್ ರೂಮಲ್ಲಿ ನಡೆಸ್ಬಿಡ್ತಾರೆ. ಜಿಲ್ಲಾ ಹಂತಕ್ಕೆ ಹೋದ್ರೆ ಯಾವುದೋ ಒಂದು ಡೇಟಲ್ ಟ್ರೈನಿಂಗ್ ಹಾಲ್ ಇರ್ತಾವಲ್ಲ, ಒಂದು ಫ್ಲಾಟ್ ಹಾಲು, ಒಂದು 20 ಅಡಿ ಅಗಲ, ಒಂದು 30 ಅಡಿ ಉದ್ದದ ಹಾಲಲ್ಲಿ ಇಲ್ಲಿ ಮಾಡಿ ಅಂತ ಹೇಳ್ತಾರೆ. ಅದಾದ್ಮೇಲೆ ನೀವು ರಾಜ್ಯ ಮಟ್ಟಕ್ಕೆ ಹೋಗುವಾಗ ನಾವು ಆರ್ಗನೈಸರ್ಸ್ ಮುಂಚೆನೆ ಪೀಡ್ಸಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಗೆ ಗೊತ್ತಾದ್ಮೇಲಿಂದ, ಸಾರ್ ಒಂದು ಒಳ್ಳೆ ಆಡಿಟೋರಿಯಂ ಬುಕ್ ಮಾಡಿ, ಹಾಲ್ಗಳಲ್ಲಿ ಆಗಲ್ಲ, ನಮಗೆ ಲೈಟಿಂಗ್ ಬೇಕಾಗುತ್ತೆ, ಬ್ಯಾಕ್ ಡ್ರಾಪ್ ಇರಬೇಕು, ಇಕೋ ಇರಬಾರ್ದು. ಆದ್ರೂ ಕೆಲವು ಕಡೆ ಅದು ಏನಂದ್ರೂ ನೀವು ಒದಗಿಸ್ಕೊಳಕ್ ಆಗಲ್ಲ. ಅದೂ ಕೂಡ ರಾಜ್ಯ ಮಟ್ಟನೂ ಕೂಡ ಎಷ್ಟೋ ಸಲ ನಿಮಗೆ ಒಂದು ಸಣ್ಣ ಪುಟ್ಟ ಹಾಲ್ಗಳಲ್ಲಿ ಮುಗಿಸ್ಬಿಡ್ತಾರೆ. ಬಹಳ ಬೇಜಾರಾಗುತ್ತೆ. ಕೆಲವು ಕಡೆ ಅನುಭವ ಆಗಿದೆ, ಇನ್ನು ಕೆಲವು ಕಡೆ ತುಂಬಾ ವ್ಯವಸ್ಥಿತವಾಗಿ ಮಾಡಿದವರು ಇದ್ದಾರೆ. ಬಹಳ ಒಳ್ಳೆ ಆಡಿಟೋರಿಯಂನ ಬುಕ್ ಮಾಡಿ. ನಮಗೆ ಫಸ್ಟ್ ಟೈಮ್ ನಾವು ಆಯ್ಕೆ ಆದಾಗ ಮೇರಿ ಕ್ಯೂರಿ ನಾಟಕ ಕುಂದಾಪುರ ರಂಗಾಧ್ಯಯನ ಕೇಂದ್ರದ ಒಂದು ಆಪ್ತರಂಗ ಮಂದಿರದಲ್ಲಾಗಿತ್ತು. ಅದು ನಾಟಕಕ್ಕೆ ಹೇಳಿ ಮಾಡಿಸಿದಂತ ಒಂದು ಸ್ಟೇಜ್. ಫಸ್ಟ್ ಟೈಮ್ ನಮ್ಗೆ ಆ ಸ್ಟೇಜ್ ಸಿಕ್ಕಿತ್ತು. ನಮ್ಮ ಮಕ್ಕಳಿಗೆ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಾವು ಸ್ಪಾಟ್ ಲೈಟ್ಗಳನ್ನ ಬಳಸಿದ್ವಿ. ಅಲ್ಲಿ ನಾವು ತಗೊಂಡು ಹೋಗಿದ್ವಿ ಬಾಡಿಗೆಗೆ. ಅಲ್ಲೂ ಕೆಲವೊಂದಷ್ಟನ್ನ ಬಳಸ್ಕೊಂಡು ನಮ್ಮ ನಾಟಕ ವ್ಯವಸ್ಥಿತವಾಗಿ, ನಾವು ಫಸ್ಟ್ ಟೈಮ್ ಸ್ಟೇಟ್ ಗೆದ್ದಂತಹ ಆಡಿಟೋರಿಯಂ ಅದು. ಅಲ್ಲಿ ವ್ಯವಸ್ಥಿತವಾದ ಆರ್ಗನೈಸೇಷನ್ ಕೂಡ ಆಗಿತ್ತು. ಸೊ ಆ ಹಿನ್ನೆಲೆಯಲ್ಲಿ ನೀವು ಹೊರಗಡೆ ಎಕ್ಸ್ಪೆಕ್ಟ್ ಮಾಡಕ್ ಬರಲ್ಲ. ಹಂಗೆ ನಮಗೆ ಡೆಲ್ಲಿಲೂ ಕೂಡ ಅಷ್ಟೇನೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಎಲ್ಲ ಡಿಸ್ಮ್ಯಾಂಟಲ್ ಮಾಡಿಸಿರುವಂತಹ ವಿಂಗ್ಗಳನ್ನ, ಇವುಗಳನ್ನೆಲ್ಲವನ್ನು ಕೂಡ 2 ಬಾಕ್ಸಲ್ಲಿ ಬರೋಂಗೆ ಪ್ಲಾನ್ ಮಾಡಿದ್ವಿ. ಲೈಟ್ಸ್ಗಳನ್ನೆಲ್ಲವನ್ನು ಕೂಡ ಅದು ಇನ್ನೊಂದು ಬಾಕ್ಸಲ್ಲಿ ಪ್ಲಾನ್ ಮಾಡಿದ್ವಿ. ಹಾಗೆ ಒಂದು 6 ದೊಡ್ಡ ದೊಡ್ಡ ಬ್ಯಾಗ್, ಒಂದು 5 ಅಡಿ ಉದ್ದದ ಬ್ಯಾಗ್ಗಳನ್ನ ತಂದ್ವಿ. ಆ ಬ್ಯಾಗ್ಗಳಲ್ಲಿ ಕಾಸ್ಟ್ಯೂಮು, ಪ್ರಾಪರ್ಟಿಗಳು, ವಿಂಗ್ಸು, ಜೊತೆಗೆ ಮಕ್ಕಳ ಲಗೇಜು ಎಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಂಡು ಒಂದು ಇಡೀ ತಂಡ ನಾವು ಲಿಟ್ರಲಿ ಆ ಬಾಕ್ಸ್ಗಳು ಒಂದೊಂದು 2 ಕ್ವಿಂಟಲ್ ಬಾಕ್ಸು, ಮೆಟಲ್ ಫ್ರೇಮ್ಗಳ ಬಾಕ್ಸು, 2 ಕ್ವಿಂಟಲ್ ಬಾಕ್ಸ್ನ ಪಾಪ ನಮ್ಮ ಹಳೆ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಬರೋಕೆ ಒಪ್ಕೊಂಡಿದ್ರು. ಹಳೆ ವಿದ್ಯಾರ್ಥಿಗಳು, ನಮ್ದೊಂದು ತಂಡ ಇದೆ, ಈ ನಾಟಕದಲ್ಲಿ ಕೆಲಸ ಮಾಡಿದಂತಹ ವಿದ್ಯಾರ್ಥಿಗಳ ತಂಡ ಏನಿದೆ, ಮತ್ತೆ ನಮ್ಮ ಸತೀಶ್ ಟಾಟಾ ಎಸಿ ಅವರೆಲ್ಲ ಸೇರ್ಕೊಂಡು ಆ ಲಗೇಜ್ ಅನ್ನ ಪಾಪ 2 ಕ್ವಿಂಟಲ್ ಬಾಕ್ಸ್ ಅನ್ನ ಆ ರೈಲ್ವೆ ಸ್ಟೇಷನ್ಗಳಲ್ಲಿ ಹೊತ್ಕೊಂಡು ಹೋಗಿರೋದು ಈಗಲೂ ನೆನೆಸ್ಕೊಂಡ್ರೆ ಅದು ಸಾಧ್ಯನಾ ಅಂತ ಅನ್ಸ್ಬಿಡುತ್ತೆ. ಇಷ್ಟೆಲ್ಲ ಮಾಡಿ ಅಲ್ಲಿ ಹೋಗಿ ನಾವು ಟ್ರೈನಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬಹಳ ಟ್ರೈನ್ ಜರ್ನಿ ನಿಮಗೆ ಗೊತ್ತಲ್ಲ, ಸ್ಲೀಪರ್ ಕ್ಲಾಸ್, ಅಲ್ಲಿ ಬೇರೆ ಬೇರೆ ಬೋಗಿಯ ಜನ ಇರೋರು. ನಾವೆಲ್ಲ ನಮ್ಮ ಮಕ್ಕಳಿಗೆ ಒಂದು ಟ್ರ್ಯಾಕ್ ಶೂಟ್ ಮಾಡಿಸಿದ್ವಿ.
ಕಲೆಕ್ಟ್ ಆಗಿರೋ ದುಡ್ಡಲ್ಲೇ ನಮ್ಮ ಮಕ್ಕಳನ್ನ ಸುಮ್ಮನೆ ನಾವು ಆರ್ಡಿನರಿ ಕರ್ಕೊಂಡು ಹೋಗೋದು ಬೇಡ ಅಂತೇಳಿ ಒಂದು ನ್ಯಾಷನಲ್ ರೆಪ್ರೆಸೆಂಟೇಟಿವ್ ನಾವು, ಅದು ಒಂದು ನ್ಯಾಷನಲ್ ಇವೆಂಟಿಗೆ ನಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ, ಒಂದು ದಕ್ಷಿಣ ಭಾರತವನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಂದು ವ್ಯವಸ್ಥಿತವಾದ ಟ್ರ್ಯಾಕ್ ಶೂಟು. ಅದಕ್ಕೆ ಹಿಂದ್ಗಡೆ ನಾವು ಒಂದು ಈವೆಂಟ್ನ ಹೆಸರು ಮತ್ತೆ ಸ್ಕೂಲ್ ಹೆಸರು ಮತ್ತೆ ನಮ್ಮ ಸ್ಟೇಟ್ ಹೆಸರನ್ನ ಹಾಕ್ಸ್ಕೊಂಡು ಒಂದು ಸ್ಟೇಟ್ ರೆಪ್ರೆಸೆಂಟೇಟಿವ್ ನಾವು ಹೋಗ್ತಿದೀವಿ ಅನ್ನೋ ಹೆಮ್ಮೆಲಿ ನಮ್ಮ ಮಕ್ಕಳು ಹೋಗ್ಲಿ ಅಂತೇಳಿ ಟ್ರ್ಯಾಕ್ ಶೂಟ್ನೆಲ್ಲ ಮಾಡ್ಕೊಂಡು ಹೋಗಿದ್ವಿ. ಸೊ ಟ್ರೈನಲ್ಲಿ ನಮಗೆ ಯಾರು ಟಿ ಮತ್ತೊಬ್ಬರು ಬಂತು, ನಮ್ಮ ಟ್ರ್ಯಾಕ್ ಶೂಟ್ ಎಲ್ಲ ನೋಡ್ತಿದ್ದ ಹಾಗೇನೆ ಓ ನೀವು ಏನು ಅವ್ರಿಗೆಲ್ಲ ಗೊತ್ತಾಗೋದು, ಓ ನಾವೀಗ ಸದರ್ನ್ ಹೋಗ್ತಾ ಇದೀವಿ, ಸದರ್ನ್ ರೆಪ್ರೆಸೆಂಟೇಟಿವ್ ನಾವೀಗ ನ್ಯಾಷನಲ್ ಇವೆಂಟಿಗೆ ಹೋಗ್ತಾ ಇದೀವಿ. ಅವರೆಲ್ಲ ಬಹಳ ಖುಷಿ ಪಟ್ಟು ನಮ್ಮನ್ನು ಮಾತಾಡಿಸಿ ವಿಶ್ ಮಾಡೋರು. ಸೊ ಕರ್ನಾಟಕದವ್ರು ಕೆಲವರೆಲ್ಲ ಟ್ರೈನಲ್ಲಿ ಸಿಗೋರೆಲ್ಲ ನೀವು ಕರ್ನಾಟಕದವ್ರೆ ಮತ್ತೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ರೆ, ನಾಟಕಕ್ಕೆ ಹೋಗ್ತಿದ್ರೆ ವೆರಿ ಶಾಲೆ ಮಕ್ಕಳು, ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ನೀವು ಡೆಲ್ಲಿಗೆ ಹೊರಟಿದ್ರೆ ಸೂಪರ್. ಈ ತರದ ಕಮೆಂಟ್ಗಳು ನಮ್ಮನ್ನ ಬಹಳ ಉತ್ತೇಜಿಸವು. ಇಡೀ ಟ್ರೈನ್ ಜರ್ನಿಲಿ ತುಂಬಾ ಹುಡುಗರು ನಮಗೆ ಪರಿಚಯ ಆದ್ರು, ತುಂಬಾ ಜನ ಸಪೋರ್ಟ್ ಮಾಡಿದ್ರು. ಕೆಲವರು ಹಣ್ಣಂಪಲು ಕೊಟ್ಟರು, ಕೆಲವರು ತಿಂಡಿ ಕೊಟ್ಟರು. ನಮ್ಮ ಮಕ್ಕಳಿಗೆ ಅಲ್ಲಿ ಟ್ರೈನ್ ತಿಂಡಿ ಒಬ್ಬದೇ ಇದ್ದಾಗ ಕೆಲವರೆಲ್ಲ ಖುಷಿ ಪಟ್ಟು ತಿಂಡಿ ಕೊಟ್ಟವರಿದ್ದಾರೆ. ಆ ತರದ ಅಮೂಲ್ಯವಾದ ಕ್ಷಣಗಳನ್ನ ಆ ಜರ್ನಿ ಕೊಡ್ತು. ಇಷ್ಟೆಲ್ಲ ಮಾಡ್ಕೊಂಡು ಅಲ್ಲಿ ರೀಚ್ ಆದ್ವಿ. ಬೆಳಗ್ಗಿನ ಜಾವ ಆಗ್ತಿದ್ದಂಗೆ ನಮಗೆ ಕೊರೆಯೋ ಚಳಿ ಅನುಭವ ಸ್ಟಾರ್ಟ್ ಆಯ್ತು. ನೀವು ಯಾವಾಗ ಡೆಲ್ಲಿ ಹತ್ತತ್ರ ಬರಕ್ ಸ್ಟಾರ್ಟ್ ಆಯ್ತು, ಅಲ್ಲಿಂದ ಕಿಟಕಿ ತೆಗಿಲಿಕ್ಕೆ ಆಗದೆ ಇರೋಷ್ಟು ಸಂಧಿಯಿಂದನೂ ಬಂದು ಕಾಲಿಗೆಲ್ಲ ಕೊರಿಲಿಕ್ಕೆ ಸ್ಟಾರ್ಟ್ ಆಯ್ತು ಚಳಿ. ಎಲ್ಲ ಪ್ಯಾಕಪ್ ಆದ್ರು. ನಮಗೆ ಭಯ ಸ್ಟಾರ್ಟ್ ಆಯ್ತು, ಮಕ್ಕಳದ್ದು ಏನ್ ಕತೆ, ನಮಗೆ ಹಿಂಗ ಆಗ್ತಾ ಇದೆ ಎಲ್ಲ ಇಳಿದು ಮಾಸ್ಕ್ ಎಲ್ಲ ತಗೊಂಡೋಗಿದ್ವಿ. ಮಾಸ್ಕ್ ಹಾಕ್ಸ್ಕೊಂಡು ನಾವು ಟ್ರೈನಲ್ಲಿ ರೈಲ್ವೆ ಸ್ಟೇಷನ್ ಫಸ್ಟ್ ಟೈಮ್ ಇಡ್ತಿದ್ವಿ. ನೀವು ಕಲ್ಪಿಸ್ಕೊಳ್ಳಿ, ಈಗ ಹಳ್ಳಿ ಮಕ್ಕಳು ಅದು ಫಸ್ಟ್ ಟೈಮ್, ಅದರಲ್ಲಿ ಎಷ್ಟೋ ಮಕ್ಕಳು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅವ್ರ ಜಿಲ್ಲೆ ದಾಟಿರೋರೆ ಮೊದಲನೇ ಸಲ ಡೆಲ್ಲಿಗೆ ಹೋಗಿದ್ರೆ 2700 ಕಿಲೋಮೀಟರ್ ಚೈನಲ್ಲಿ. ಅವರ ಆ ಕಣ್ಣುಗಳು, ಅವರು ಕಿಟಕಿಯಲ್ಲಿ ಬರೋ ಆ ಊರುಗಳು ಪಾಸ್ ಆಗುವಾಗಿನ ದೃಶ್ಯಗಳನ್ನ ನೋಡ್ತಿದ್ದಂತಹ ಆ ಉತ್ಸಾಹ, ಅವೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇರ್ತಿದ್ವಿ. ಒಂಥರ ಧನ್ಯತಾ ಭಾವ ಅನ್ಸೋದು, ಸಂತೋಷ ಆಗೋದು. ಹಳ್ಳಿ ಮಕ್ಕಳು ಈ ತರದ ಈವೆಂಟ್ ಅಲ್ಲಿ ಇಷ್ಟು ಶಾಲೆಗಳನ್ನ ಹಿಂದಿಕ್ಕಿ ನಾವು ಸೀದಾ ರಾಷ್ಟ್ರ ರಾಜಧಾನಿಗೆ ತಲುಪಿದ ಒಂದು ರೋಚಕವಾದ ಜರ್ನಿನೇ ನಮಗೆ ಬಹಳಷ್ಟು ಅನನ್ಯವಾದ ಕ್ಷಣಗಳನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಅಲ್ಲಿ ರೀಚ್ ಆದ್ಮೇಲೆ ಆ ಒಂದು ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣ, ಅಲ್ಲಿ ಬರುವಂತಹ ಎಲ್ಲ ಜನಗಳು, ಅದೆಲ್ಲ ನಮ್ಮ ಮಕ್ಕಳು ಬಹಳ ಕುತೂಹಲಭರಿತರಾಗಿ ನೋಡಿದ್ರು. ವ್ಯವಸ್ಥಿತವಾಗಿ ಹೋದ್ವಿ. ನಮ್ಗೆ ಅಡ್ವಾನ್ಸ್ ಅಲ್ಲಿ ಸೈನ್ಸ್ ಸೆಂಟರ್ ಉಳ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ನಮ್ಮ ಸೆಟ್ಟು ಪ್ರಾಪರ್ಟಿನೆಲ್ಲ ನೀಟಾಗಿ ನಾವು ಅನ್ಕೊಂಡ ಪ್ಲಾನ್ ಪ್ರಕಾರ ರೆಡಿ ಮಾಡ್ಕೊಂಡ್ವಿ. ಮಕ್ಳಿಗೆ ಜಾಗ ತೋರಿಸಿದ್ವಿ. ಎಲ್ಲ ಅಲ್ಲಿ ಹೋದ್ಮೇಲೆ ಏನು ಡಿಸ್ಮೆಂಟಲ್ ಮಾಡಿ ತಗೊಂಡೋಗಿದ್ವಿ. ನಮ್ಮ ಇಡೀ ಸೆಟ್ಟು ಪ್ರಾಪರ್ಟಿಗಳನ್ನ ಅಲ್ಲಿ ಹೋಗಿ ಎಲ್ಲ ರೆಡಿ ಮಾಡಿ ಪೇಂಟ್ ಗಿಂಟ್ ಎಲ್ಲ ಮಾಡಿ ರೆಡಿ. ಸೊ ನೆಕ್ಸ್ಟ್ ಡೇ ನಾವು ಇನ್ನೇನು 25ಕ್ಕೆ ಹೋಗಿ ರೀಚ್ ಆಗಿದ್ವಿ. ಎಲ್ಲ ತಯಾರು ಮಾಡ್ಕೊಂಡ್ವಿ. 26ಕ್ಕೆ ನಮ್ಮ ವಿದ್ಯಾರ್ಥಿನಿಗಳೊಬ್ಬರಿಗೆ ಆರಾಮಿಲ್ದಿರಂಗಾಯ್ತು. ಅವೆಲ್ಲವೂ ನಾವು ಅಲ್ಲೇ ಹ್ಯಾಂಡಲ್ ಮಾಡಿದ್ವಿ. ಚೆನ್ನಾಗಾಯ್ತು, ರೆಡಿ ಆದ್ರು. ಈಗ ನಾಳೆ ನಾವು ಶೋಗೆ ತಯಾರಾಗಬೇಕು. 27ರ ಮಾರ್ನಿಂಗು ನಾವು ಬರ್ತಾ ಇದ್ದೀವಿ. ಈವೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ಆದರೆ ಹಿಂದಿನ ದಿವಸ ರಾತ್ರಿ ಎಲ್ಲ ಬೆಳಗ್ಗೆನೆ ನಮಗೆ ಪೇರೆಂಟ್ಸ್ ಎಲ್ಲ ಫೋನ್ ಮಾಡಿದ್ರು, ಸರ್ ಮನಮೋಹನ್ ಸಿಂಗ್ ಅವ್ರದ್ದು ದೇಹಾಂತ್ಯ ಆಗಿದೆ, ಹಾಗಾಗಿ ಈವೆಂಟ್ ನಡೀತದ ಇಲ್ವಾ ಸರ್, ಕ್ಯಾನ್ಸಲ್ ಆಗುತ್ತಾ ಅಂತ ಫೋನ್ಗಳು ಬರೋಕ್ಕೆ ಸ್ಟಾರ್ಟ್ ಆಯ್ತು. ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದು ರೆಡಿ ಆಗೋಣ ಅಂತ ನೋಡ್ತಿದ್ದೀನಿ. ರಾತ್ರಿ 12 ಗಂಟೆ ಮಲಗಿರೋದು. ನಾವು ಟಿವಿ ನೋಡೇ ಇಲ್ಲ, ಅಲ್ಲಿ ಇಲ್ಲ ನಮ್ಮ ವ್ಯವಸ್ಥೆ ಅಂತ. ಆಮೇಲೆ ಮೊಬೈಲಲ್ಲಿ ನೋಡ್ತೀವಿ, ಆಲ್ರೆಡಿ ಮನಮೋಹನ್ ಸಿಂಗ್ ಅವರು ಇಲ್ಲ ಅನ್ನೋ ಸುದ್ದಿ ಬರಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ಏನು ಅಂತ ನಮಗೂ ಚಿಂತೆ ಸ್ಟಾರ್ಟ್ ಆಯ್ತು. ಕೊನೆಗೆ ನಾನು ಕೋಆರ್ಡಿನೇಟರ್ಗೆ ಫೋನ್ ಮಾಡಿ 6 ಗಂಟೆಗೆ ಕೇಳಿದೆ, ಇಲ್ಲ ಸರ್ ನೀವು ರೆಡಿ ಇರಿ, ಈವೆಂಟ್ ಬಗ್ಗೆ ನಮಗೇನು ಮಾಹಿತಿ ಬಂದಿಲ್ಲ, ನಡೆಯುತ್ತೆ ಮೋಸ್ಟ್ಲಿ, ನೀವು ರೆಡಿಯಾಗಿ ಬನ್ನಿ ಅಂತಂದ್ರು. ಸೊ ನಮ್ಗೆ 7 ಗಂಟೆಗೆ ರೆಡಿ ಇರಕ್ಕೆ ಹೇಳಿದ್ರು. ನಾವು 8 ಗಂಟೆಗೆ ಸೈನ್ಸ್ ಸೆಂಟ್ರಿಗೆ ಮಕ್ಕಳನ್ನ ಕರ್ಕೊಂಡು ರೆಡಿಯಾಗಿ ಹೋದ್ಮೇಲೆ ನಮಗೆ ಅವರೆಲ್ಲ ತಂಡಗಳನ್ನ ಕರೆದ್ರು. ಏನು 10 ತಂಡಗಳು, ನಮಗೆ 5 ವಿಭಾಗದಿಂದ 5 ವಿಭಾಗದ 10 ತಂಡಗಳ ನಿರ್ದೇಶಕರನ್ನ ವೇದಿಕೆ ಮೇಲೆ ಕರೆದು ನಮಗೆಲ್ಲ ಅವರು ಲಾಟ್ ನಂಬರ್ನ ಆಯ್ಕೆ ಮಾಡಕ್ಕೆ ಹೇಳಿದ್ರು. ನಮ್ದು 2ನೇ ಪರ್ಫಾರ್ಮೆನ್ಸು. ಅಂದ್ರೆ 10 ತಂಡಗಳಿಗೂ ನೇರವಾಗಿ ಅವ್ರ ಪರ್ಫಾರ್ಮೆನ್ಸಿಗೆ ಅನುಕ್ರಮಣಿಕೆ ಕೊಡಲ್ಲ, ಚೀಟಿ ಎತ್ತಿಸ್ತಾರೆ. ಅದರಲ್ಲಿ ಯಾರಿಗೆ ಯಾವ್ಯಾವ ಸೀರಿಯಲ್ ನಂಬರ್ ಬರುತ್ತೋ ಆ ಲಾಟ್ ನಂಬರ್ ಪ್ರಕಾರ ಪರ್ಫಾರ್ಮ್ ಮಾಡಬೇಕು. ಸೊ ನಮ್ದು 2ನೇ ಟೀಮ್ ಬಂತು. ಸರಿ, ನಾವು ಇನ್ನೇನು ಖುಷಿ ಆಗ್ಬಿಡ್ತು. ಮೊದಲನೇ ಪ್ರದರ್ಶನ ವೆಸ್ಟ್ ಬೆಂಗಾಲ್ದಿತ್ತು, 2ನೇ ನಮ್ದು. ನಮಗೆ ಟೈಮ್ ಇರೋದಿಲ್ಲ ಅಂತಂದ್ಬಿಟ್ಟು ನನ್ನ ಮಕ್ಕಳಿಗೆ ಬೇಗ ಹೋಗಿ ಮಕ್ಕಳೇ ಕಾಸ್ಟ್ಯೂಮ್ ಹಾಕ್ಕೊಳ್ಳಿ, ಮೇಕಪ್ಪಿಗೆ ಕೂತ್ಬಿಡಿ. ಸೊ ಮಕ್ಕಳು ಕಾಸ್ಟ್ಯೂಮಿಗೆ ಮೇಕಪ್ಪಿಗೆ ಹೋದ್ರು. ನಾವು ಇಲ್ಲಿ ಇಂಟ್ರೊಡಕ್ಷನ್ಗೆ ಅಂತ ನಿಂತಿದ್ದೀವಿ. ಇಲ್ಲಿಗೆ ಡೈರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. 10 ಡೈರೆಕ್ಟರ್ಗಳ ಇಂಟ್ರೊಡಕ್ಷನ್ ನಡೀತಿತ್ತು. ಸೊ ನಮ್ಮ ಇಂಟ್ರೊಡಕ್ಷನ್ ಹೇಳ್ಕೊಳ್ಳುವಾಗ ಮತ್ತೆ ಅವ್ರು ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಒಂದು ಹೆಮ್ಮೆ ಅಂತ ಅನಿಸ್ತು. ಯಾಕಂದ್ರೆ ಕರ್ನಾಟಕದ ತಂಡ, ಅದು ಸರ್ಕಾರಿ ಶಾಲೆ, ರಂಗಭೂಮಿನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ, ಈ ಕ್ಷೇತ್ರಕ್ಕೆ ಬಂದಿದ್ದಕ್ಕೆ ಅವತ್ತೊಂದು ಸಾರ್ಥಕ ಅನ್ನುವಂತಹ ಒಂದು 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 ಫೀಲಿಂಗ್, ಅದು ಹೇಳಲಿಕ್ಕೆ ಸಾಧ್ಯ ಇಲ್ದಿರೋಂಥ ಅನುಭವ. ಅದು ಆ ಥರದ ಅನುಭವನೂ ಆಯಿತು. ಅದೇ ರೈಟ್ ಟೈಮಿಗೆ ಇನ್ನೇನು ಆಗ್ಬಿಡುತ್ತೆ, ಎಲ್ಲವೂ ಸರಿ ಆಯಿತು ಅನ್ನೋ ಟೈಮಿಗೆ ಕರೆಕ್ಟಾಗಿ ಮಿನಿಸ್ಟ್ರಿ ಆಫ್ ಕಲ್ಚರಿಂದ AS ಆಫೀಸರ್ ಗೆಸ್ಟ್ ಆಗಿ ಬರಬೇಕಿತ್ತು. ಅವ್ರು ಬಂದವರೇ, ಸಾರಿ ಟು ಅನೌನ್ಸ್, ಇವತ್ತು ಕಾರ್ಯಕ್ರಮ ನಡೆಯೋದಿಲ್ಲ, ಕಾರಣ ಶೋಕಾಚರಣೆ ಇದೆ. ನಮ್ಮ ಮಾನ್ಯ ಮಾಜಿ ಪ್ರಧಾನಿಗಳು ದಿವಂಗತ ಮನಮೋಹನ್ ಸಿಂಗ್ ಅವರು ಹೀಗಾಗಿರೋದ್ರಿಂದ ಯಾವ ಕಾರಣಕ್ಕೂ ಇದು ಮಾಡಕ್ಕೆ ಬರಲ್ಲ. ಪಕ್ಕದಲ್ಲೇ ಕಾಂಗ್ರೆಸ್ ಆಫೀಸ್ ಇದೆ, ಮತ್ತೆ ಇಲ್ಲೇ ಅವರ ದೇಹಾಂತ್ಯ
ಅಂತ್ಯಕ್ರಿಯೆ ನಡೆಯುವಂತಹ ಜಾಗ ಇದೆ, ಆ ಕಾರಣಕ್ಕೋಸ್ಕರ ಯಾವ ಕಾರಣಕ್ಕೆ ಇದು ಇಲ್ಲಿ ನಡೆಯೋದಿಲ್ಲ ಅಂತಂದ್ರು. ನಮಗೆ ಒಂದು ಕ್ಷಣ ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ. ಕೊನೆಗೆ ಅಷ್ಟು ಡೈರೆಕ್ಟರ್ಸ್ನು ಕೂಡ ಕಾನ್ಫರೆನ್ಸ್ ಹಾಲಿಗೆ ಮೀಟಿಂಗ್ ಕರೆದ್ರು. ಈಗ ನೋಡಿ, ಯಾವ ಕಾರಣಕ್ಕೂ ಟೆಕ್ನಿಕಲಿ ಇವತ್ತು ಕಾಂಪಿಟೇಷನ್ ನಡೆಯಲ್ಲ. ಸೊ ಇದು ಇವತ್ತಿಗೆ ತಕ್ಷಣಕ್ಕೆ ನಾವು ನಾಳೆಗೆ ನಾಡಿದ್ಗೂ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ. 7 ದಿವಸ ನಿಮಗೆ ಶೋಕಾಚರಣೆ ಇರುತ್ತೆ. ಸೊ 7 ದಿವಸಗಳ ಕಾಲ ನೀವು ಇಲ್ಲಿದ್ದು ಇದನ್ನ ನೀವು ಹ್ಯಾಂಡಲ್ ಮಾಡ್ತೀರಾ ಹೇಗೆ? ಸಾಧ್ಯವೇ ಇಲ್ಲ. ಆ ಕಾರಣಕ್ಕೋಸ್ಕರ ಈಗ ನಾವು ಇವತ್ತು ನಿಮಗೆ ಪ್ರೋಗ್ರಾಮ್ ಚೇಂಜ್ ಮಾಡ್ತೀವಿ. ನೀವು ಮಕ್ಕಳನ್ನ ಮ್ಯೂಸಿಯಂ ವಿಸಿಟ್ ಮಾಡ್ಕೊಳ್ಳಿ. ಅದು ತುಂಬಾ ದೊಡ್ಡ ಮ್ಯೂಸಿಯಂ, ಅದ್ರಲ್ಲಿ ತುಂಬಾ ಒಳ್ಳೊಳ್ಳೆ ಇವೆಂಟ್ ಟಿಕೆಟ್ ಶೋಗಳೆಲ್ಲ ಇದೆ. ಅದನ್ನ ಮಕ್ಕಳಿಗೆ ಫ್ರೀ ಆಗಿ ಇಡೀ ಮ್ಯೂಸಿಯಂ ಅನ್ನ ನೀವು ತೋರಿಸ್ಕೊಳ್ಳಿ. ಕೊನೆ ನಿಮಗೊಂದು ಇಲ್ಲಿ ಲೋಕಲ್ PM ಮ್ಯೂಸಿಯಂ ಅವೆಲ್ಲ ತೋರಿಸ್ತೀವಿ ಮಕ್ಕಳಿಗೆ ನಾವು. ಅವೆಲ್ಲ ನೀವು ವಿಸಿಟ್ ಮಾಡಿಸ್ಕೊಂಡು ಬನ್ನಿ ಅಂತಂದ್ರು. ಸೊ ನಮಗೆ ಬಹಳ ಸಂಕಟಾಗಿದ್ದೇನು ಅಂದ್ರೆ 5 ವರ್ಷಗಳ ಪ್ರಯತ್ನ, ಬಹಳ ಕನ್ಸಿಟ್ಕೊಂಡು ನೀವು ಯೋಚನೆ ಮಾಡಿ. ಮೊದಲನೇ ಸಲ ನಾವು ಆಗದಿದ್ದಾಗ ಏನು ಅನ್ಸಿರಲ್ಲ, ಬಿಡು ಈ ಸಲ ಫಸ್ಟ್ ಟೈಮ್ ಬಂದ್ವಿ, ಏನು ನೆಕ್ಸ್ಟ್ ಪ್ರಯತ್ನ ಮಾಡೋಣ. 2ನೇ ಸಲ ಹೋದ್ವಿ, ಬಹಳ ಚೆನ್ನಾಗಿ ಪ್ರಯತ್ನ ಮಾಡ್ಕೊಂಡು ಹೋದ್ವಿ, ಆಗ್ಲಿಲ್ಲ. 3ನೇ ಸಲ ಹೋದ್ವಿ, ಆಗ್ಲಿಲ್ಲ. 4ನೇ ಸಲ ಹೋದ್ವಿ, 5ನೇ ಸಲ ನಾವು ಆಯ್ಕೆ ಆಗಿದ್ದೀವಿ. ಪ್ರಾಕ್ಟಿಕಲಿ ಡೆಲ್ಲಿಗೆ ಬಂದಿದ್ದೀವಿ. ಇನ್ನೇನು ಶೋ ಮಾಡ್ಬೇಕು. ನಮ್ಮ ಮಕ್ಳು ಇಲ್ಲಿಂದ ಇಷ್ಟು ಕಷ್ಟಪಟ್ಟು ಇಲ್ಲಿ ತನಕ ಬಂದು ಈಗ ಶೋ ಆಗಲ್ಲ ಅಂತಂದಾಗ ಒಂದು ಸಂಕಟ ಆಗತ್ತೆ. ಪ್ರದರ್ಶನ ಆಗ್ಲಿಲ್ವಲ್ಲ, ಏನೇ ಆಗ್ಬೋದು ಮುಂದೆ, ಆದ್ರೆ ನಾವು ಪರ್ಫಾರ್ಮ್ ಮಾಡೋಕ್ಕಾಗ್ಲಿಲ್ವಲ್ಲ. ಸೊ ಇದು ಬಹಳ ಒಂಥರ ಸಂಕಟ ಅನ್ಸ್ಬಿಡ್ತು. ಕಣ್ಣಲ್ಲಿ ನೀರು ಬರೋಷ್ಟು ಬೇಸರ ಆಯ್ತು. ಎಲ್ಲಾ ವಿದ್ಯಾರ್ಥಿಗಳು ಮುಖ ಇಳೆ ಬಿಟ್ಕೊಂಡ್ರು. ಆಮೇಲೆ ಎಲ್ಲರೂ ಚೇರ್ ಮಾಡಿದಿಲ್ಲ, ಒಂದೇನೋ ಆಗುತ್ತೆ, ಒಂದು ನೋಡೋಣ, ಈಗ ಸದ್ಯಕ್ಕೆ ಏನಾರು ಒಂದು ಮಾಡ್ತಾರೆ ಅಂತ. ಕೊನೆಗೆ ಅವರೆಲ್ಲ ಸೇರಿ ಒಂದು ನಿರ್ಧಾರ ಮಾಡಿದ್ರು, ಇಲ್ಲ ಪೋಸ್ಟ್ಪೋನ್ ಮಾಡ್ತೀವಿ, ರೀಶೆಡ್ಯೂಲ್ ಮಾಡ್ತೀವಿ, ಲೈವ್ ಆಗಿ ಇನ್ನೊಂದ್ಸಲ ನಡೆಸ್ತೀವಿ. ಆನ್ಲೈನಲ್ಲಿ ಮಾಡೋದ ಎಲ್ಲ ಚರ್ಚೆಗಳಾಯ್ತು. ಕೊನೆಗೆ ಇಲ್ಲ, ಲೈವ್ ಆಗೇ ಮಾಡೋಣ, ರೀಶೆಡ್ಯೂಲ್ ಮಾಡ್ತೀವಿ. ರೀಶೆಡ್ಯೂಲ್ ನೀವೆಲ್ಲ ಬರಬೇಕು, ಯಾರ್ಯಾರು ಬರ್ತೀರಾ ಅಂತ ಕೇಳಿದ್ರು. ನಾನು ಆಬ್ವಿಯಸ್ಲಿ ನಿಮಗೆಲ್ಲ ಅಂದಾಜು ಆಗ್ಬಿಡ್ಬೋದು. ಯಾವ ಆಂಗಲಲ್ಲೂ ನಾನು ಹೇಳಕ್ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ ಈಗ ಬಂದಿರೋದೇ ನಾನು ತುಂಬಾ ದುಸ್ತರವಾಗಿ. ಇಷ್ಟೆಲ್ಲ ಹಣನ ನಮ್ಮೂರವ್ರು ಒಟ್ಟು ಮಾಡಿಕೊಟ್ಟು ಇಷ್ಟೆಲ್ಲ ಕಷ್ಟಪಟ್ಟು ನಾವು ಡೆಲ್ಲಿಗೆ ರೀಚ್ ಆಗಿದ್ದೀವಿ. ತಿರ್ಗಾ ನಾವು ವಾಪಸ್ ಅಷ್ಟೇ ಅದೇ ಸರ್ಕಸ್ ಮಾಡ್ಕೊಂಡು ಮತ್ತದು 10-15 ದಿವಸ ಶಾರ್ಟ್ ಪೀರಿಯಡ್ ಅಲ್ಲಿ ರೀಶೆಡ್ಯೂಲ್ ಆಗುತ್ತೆ. ಇದು 1 ತಿಂಗಳ ಟೈಮ್ ಇದ್ದೆ ನಮ್ಮ ಕೈಲಿ ಆಗಿರಲಿಲ್ಲ. ಇನ್ನು 10-15 ದಿವಸದಲ್ಲಿ ನಾವು EQ ಕೋಟಾ ರಿಲೀಸ್ ಮಾಡಿಸ್ಕೊಂಡು ಲೆಟರ್ ಮಾಡಿಸಿ ಓಡಾಡಿ ಈ ಮಕ್ಕಳನ್ನೆಲ್ಲ ವಾಪಸ್ ನಾವು ಕರ್ಕೊಂಡು ಹೋಗಕ್ಕೆ ಅಸಾಧ್ಯವಾದ್ದು. ಹಂಗಾಗಿ ನಾನು ಅವತ್ತು ಅಲ್ಲೇ ಹೇಳ್ಬಿಟ್ಟೆ, ಸರ್ ನಾವು ಬರ್ಲಾರವು, ನಮಗೇನಾದ್ರು ಬೇರೆ ಪ್ರೊವಿಷನ್ ಮಾಡಿ ಅಂತ. ಕೊನೆಗೆ ಅವರು ಸರಿ ನೋಡೋಣ ಹಾಗಿದ್ರೆ, ಬಟ್ ನೀವು ಬಂದ್ರೆ ಇಲ್ಲ ಸರ್ ಸಾಧ್ಯವೇ ಇಲ್ಲ, ಆಗೋದಿಲ್ಲ ನಮಗೆ ಅಂತ. ಆಮೇಲೆ ನಮ್ಮ ಗ್ರಾಮಸ್ಥರು ಕೇಳಿದಾಗ ಇಲ್ಲ ನೀವು ಲಗೇಜ್ ಬಿಟ್ಟು ಬನ್ನಿ ಅಂತ ಹೇಳೋರು, ನೀವಲ್ಲಿ ಬಿಟ್ಟು ಬನ್ನಿ ಅಂತ ಹೇಳೋರು. ನನಗಿದು ಆಶ್ಚರ್ಯ ಆಗೋದು. ನಮ್ಮ ಇಷ್ಟೆಲ್ಲ ಆಗಿದೆ. ರೀಶೆಡ್ಯೂಲ್ ಮಾಡಿದಾಗ ಎಷ್ಟು ದಿನದ 10 ದಿವಸದ ಗ್ಯಾಪ್ ಇತ್ತು ಅಷ್ಟೇ. ಅವ್ರು ರೀಶೆಡ್ಯೂಲ್ ಹೇಳುವಾಗ 17 ದಿವಸದ ಗ್ಯಾಪ್. ಹಾಗಾಗಿ ನನಗೆ ಇನ್ನೊಂದು ಸರಿ ನಾನು ಲಗೇಜ್ ಬಿಟ್ಟು ಬರೋಣ ಅಂತ ಅನಿಸ್ತು ನನಗೂ. ಅಲ್ಲಿ ಯಾರಿಗಾರು ನಮ್ಮ ಸ್ನೇಹಿತರಿಗೆ ಹೇಳಿ ಲಗೇಜ್ನೆಲ್ಲ ಇಟ್ಟು ಬರೋಣ, ಸೆಟ್ ಎಲ್ಲ ಇಟ್ಟು ಬರೋಣ, ಪ್ರಾಪರ್ಟಿ ಮಾತ್ರ ಇಟ್ಟು ಬರೋಣ ಅಂತ ಯೋಚನೆ ಮಾಡಿದ್ವಿ. ಆದ್ರೆ ಒಂದು ಭಯ ಏನು ಅಂದ್ರೆ, ಸರಿ ನಮಗೆ ಏನಾದ್ರು ನಾವು ಪ್ರಾಕ್ಟಿಕಲಿ ಹಣ ಅಡ್ಜಸ್ಟ್ ಮಾಡೋಕ್ಕಾಗಿ ವಾಪಸ್ ಮಕ್ಕಳು ಕರ್ಕೊಬರಕ್ ಆಗ್ಲಿಲ್ಲ ಅಂತ ಆದ್ರೆ ಇಲ್ಲಿ ಆನ್ಲೈನ್ ಅಲ್ಲಿ ನಾವು ಪರ್ಫಾರ್ಮೆನ್ಸ್ ಮಾಡಕ್ ಅವಕಾಶ ಇರುತ್ತೆ. ಈ ಸೆಟ್ ಪ್ರಾಪರ್ಟಿ ಇಲ್ಲಿ ಬಿಟ್ಟು ಬಂದ್ಬಿಟ್ರೆ ನಾವು ಆನ್ಲೈನ್ ಅಲ್ಲಿ ಮಾಡಕ್ ಆಗಲ್ಲ. ಇದು ನನ್ನ ಚಿಂತೆ. ಇದನ್ನ ಅವ್ರಿಗೆ ಅರ್ಥ ಮಾಡ್ಸಕ್ ಆಗ್ತಿಲ್ಲ. ಸೊ ನಮ್ಮ ಕೊಲೀಗ್ಸ್ ಹೇಳ್ತಾರೆ, ಸರ್ ಬಿಟ್ಟು ಹೋಗೋಣ ಸರ್ ಅಂತ. ನಮ್ಮ ಹೆಡ್ ಮಾಸ್ಟರ್ ಹೇಳ್ತಾರೆ, ಸರ್ ಬಿಟ್ಟು ಬರ್ರಿ ಸರ್, ಏನಾಗಲ್ಲ, ಏನೋ ಒಂದು ಆಗುತ್ತೆ ಬನ್ನಿ ಸರ್, ಊರವರೆಲ್ಲ ಹೇಳ್ತೀರ ಬನ್ನಿ ಸರ್ ಆಗುತ್ತೆ ಅಂತ. ಆಮೇಲೆ ನನಗೂ ಯಾವ ಆಂಗಲಲ್ಲೂ ಧೈರ್ಯ ಸಾಕಾಗ್ಲಿಲ್ಲ. ನಾನು ಸುಮ್ಮನೆ ಅಲ್ಲಿ ಬಿಟ್ಟೆ. ಕೊನೆಗೆ ಈ ಗೊಂದಲಗಳಲ್ಲೇ ನಾವು ಇರ್ಬೇಕಾದ್ರೆ ನಮಗೆ ಇನ್ನೊಂದು ಈ ಬೇಸರದ ನಡುವೆ ಇನ್ನೊಂದು ಸಂತೋಷ ಸಂಗತಿ, ನಮ್ಮ ಸಂಸದರು ಬಂದು ಪ್ರಭಾ ಮೇಡಮ್ ಅವರು ನಮ್ಮ ಮಕ್ಕಳಿಗೆಲ್ರಿಗೂ ಕೂಡ ದೆಹಲಿ ಸಂಸತ್ತನ್ನು ತೋರ್ಸಕ್ಕೆ ಅವ್ರ PA ಕಳಿಸ್ಕೊಟ್ಟು ಒಂದು ಪಾಸ್ ತೋರಿಸಿದ್ರು. ನಮಗೆ ಬಹಳ ಸಂತೋಷ ಅಂದ್ರೆ, ನಮ್ಮ ಹಳ್ಳಿ ಮಕ್ಕಳು ಇಡೀ ಹೊಸ ಸಂಸತ್ ಭವನನ ಮತ್ತೆ ಹಳೆ ಸಂಸತ್ ಭವನನ, ಅದು ಒಂದು ದೊಡ್ಡ ಈವೆಂಟ್ ಅವ್ರ ಲೈಫಲ್ಲಿ. ಮಕ್ಕಳು ಸಂಸತ್ ಭವನನ ವೀಕ್ಷಣೆ ಮಾಡೋದಿದೆಯಲ್ಲ, ಅದು ಹೊಸದು. ಈಗ ನಮಗೆ ಇಷ್ಟು ವರ್ಷಕ್ಕೆ ಬೇಕಾಯ್ತು, ಆದ್ರೆ ಮಕ್ಕಳು 13-14 ವಯಸ್ಸಿನ ಮಕ್ಕಳು ಅದು ನೋಡೋದಿದೆಯಲ್ಲ. ಸೊ ಬಹಳ ಖುಷಿಯಾಗಿ ನಾವು ಕರ್ಕೊಂಡು ಹೋದ್ವಿ. ನಾವು ಅವರಷ್ಟೇ ಎಕ್ಸೈಟ್ಮೆಂಟ್ ಅಲ್ಲಿ, ಅವ್ರಿಗಿಂತ ಎಕ್ಸೈಟ್ಮೆಂಟ್ ಅಲ್ಲಿ ನಾವು ಹೋಗಿ ನೋಡಿದ್ವಿ, ಇಡೀ ಹೊಸ ಸಂಸತ್ ಭವನ ನೋಡಿದ್ವಿ. ಆದ್ರೆ ನೆಕ್ಸ್ಟ್ ಡೇ ಎದ್ದು ನಮಗೆ ಅವ್ರು ಏನ್ ಮಾಡಿದ್ರು, ಡೆಲ್ಲಿ ಟೂರಿಸಂ ಸೆಂಟರ್ ಇಂದ ನಮಗೆ 1 ಡೇ ದೆಹಲಿಯ ಎಲ್ಲ ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡೋದಕ್ಕೆ ಒಂದು ಹೆಲ್ಪ್ ಮಾಡಿದ್ರು. ಅವಾಗ ನಾವು ಕುತುಬ್ ಮಿನಾರು, ರೆಡ್ ಫೋರ್ಟು, ಈ ತರದ ಎಲ್ಲ ದೆಹಲಿಯ ಪ್ಲೇಸಸ್ಗಳನ್ನ ಬಹಳ ಖುಷಿಯಾಗಿ ನೋಡಿದ್ವಿ, ಟ್ರಿಪ್ ಮಾಡಿದ್ವಿ. ಆದ್ರೆ ಒಂದು ಬೇಸರ ಒಳಗಡೆ ಅದನ್ನ ಎಂಜಾಯ್ ಮಾಡಕ್ ಆಗ್ತಿರ್ಲಿಲ್ಲ ನಮಗೆ. ನಾವು ಪರ್ಫಾರ್ಮ್ ಮಾಡಿಲ್ಲ, ನಾವು ಹಂಗೆ ಹೋಗ್ತಾ ಇದ್ವಿ, ಮತ್ತೆ ಬರ್ತೀವೋ ಇಲ್ಲ ಗೊತ್ತಿಲ್ಲ. ಈ ಬೇಸರದಲ್ಲೇ ನಮಗ್ ಬರ್ತಾ RAC ಆಗ್ಬಿಟ್ಟಿತ್ತು ಎಲ್ಲ. ನಮಗೆ ಸೆಟ್ ಪ್ರಾಪರ್ಟಿನೂ ತಗೊಂಡ್ವಿ, ನಾವು ಬಿಟ್ಟು ಹೋಗ ಬೇಡ ಅಂತ ಡಿಸೈಡ್ ಮಾಡ್ತೀವಿ. ತಗೊಂಡ್ವಿ ಅಷ್ಟು ಮಕ್ಳಿದ್ವಿ. ಆದ್ರೆ ನಮಗೆ ದುರಂತ ಏನು ಅಂದ್ರೆ, ನಮ್ದು ಎಮರ್ಜೆನ್ಸಿ ಕೋಟಾ ರಿಲೀಸ್ ಆಗ್ಬೇಕಾಗಿದ್ದು ರಿಲೀಸ್ ಆಗಿರ್ಲಿಲ್ಲ. ನಾವು 14 ಜನರದ್ದು ಟಿಕೆಟ್ RACನೇ ಇತ್ತು. ಅಂದ್ರೆ 7 ಅಷ್ಟೇ ನಮ್ಮ ಹತ್ರ ಟಿಕೆಟ್ ಇತ್ತು. ಅದು ಬಹಳ ದೊಡ್ಡ ಕೆಟ್ಟ ಜರ್ನಿ ವಾಪಸ್ ಬರೋದು. ಆದ್ರೂ ಅದನ್ನ ನಾವು ಬಹಳ ಖುಷಿಯಾಗಿ ಹ್ಯಾಂಡಲ್ ಮಾಡ್ಕೊಂಡು ಬಂದ್ವಿ. ಆದ್ರೆ ಮಾಡಿಲ್ಲ ಪರ್ಫಾರ್ಮೆನ್ಸ್ ಅನ್ನೋ ನೋವು ಬಹಳ ಕಡಕ್ ಸ್ಟಾರ್ಟ್ ಆಗಿತ್ತು.
ಅದು ಬಂದ್ಮೇಲೆ ಮತ್ತೆ ಸರಿ ನಮ್ದು ಗ್ರೂಪ್ ಮಾಡಿರ್ತಾರೆ ನ್ಯಾಷನಲ್ ಸೈನ್ಸ್ ಸೆಂಟರ್ ಅವರು, ನ್ಯಾಷನಲ್ ಸೈನ್ಸ್ ಡ್ರಾಮಾ ಫೆಸ್ಟ್ 2024-25 ಅಂತ. ಆ ಗ್ರೂಪಲ್ಲಿ ಯಾರ್ಯಾರು ವಾಪಸ್ ಬರ್ತಿದ್ದೀರಾ ಡೀಟೇಲ್ಸ್ ಹಾಕಿ ಅಂತಂದಾಗ ಎಲ್ಲ ತಂಡಗಳು ಹಾಕ್ತಾ ಇದೆ. ಈ ಕಡೆ ನನಗೆ ಅಲ್ಲಿವರೆಗೂ ಏನು ಅನ್ಸಿರ್ಲಿಲ್ಲ. ಇನ್ನೊಂದು 7-8 ದಿವಸ ಇತ್ತು. ಆಮೇಲೆ ಊರವರು ಬಂದು ಕೇಳಿದ್ರು, ಏನ್ ಮಾಡೋದು ಸರ್, ಹಿಂಗಾಗ್ಬಿಟ್ಟಿದೆ, ಇಲ್ಲ ಒಂದ್ಸಲ ನಾವು ಹೋಗಿ ಬಂದಿರೋದು ಕಷ್ಟ, ಕೋಲ್ಡ್, ಮಕ್ಕಳ ಹೆಲ್ತ್, ಮತ್ತೆ ತಿರ್ಗಾ ನಾವು ಜರ್ನಿ ಮಾಡಿ ಮತ್ತೆ ಕರ್ಕೊಂಡು ಬ್ಯಾಕ್ ಟು ಬ್ಯಾಕ್ 10 ದಿವಸ ಗ್ಯಾಪಲ್ಲಿ ಮತ್ತೆ ವಾಪಸ್ ಹೋಗೋದು ಅಷ್ಟು ಸುಲಭದ ಮಾತು. ನನಗೇನೋ ನಾನು ಕೈ ಚೆಲ್ಬಿಟ್ಟಿದ್ದೆ, ಇದು ಆಗಲ್ಲ ಅಂತ ಅನ್ಸಿತ್ತು ಆಕ್ಚುಲಿ. ಆದ್ರೆ ಒಳಗಡೆ ಒಂದು ಉತ್ಕಟವಾದಿತ್ತು, ಇಲ್ಲ ಬಿಡಬಾರದು ಅಂತ ಅನಿಸ್ತಾ ಇತ್ತು. ಅದೇ ಗೊಂದಲ, ಹೊಯ್ದಾಟ. ಕೊನೆಗೆ ಇಷ್ಟೆಲ್ಲ ಆಗಷ್ಟೊತ್ತಿಗೆ ಯಾವಾಗ ಬಹಳ ಸ್ಟ್ರಾಂಗ್ ಆಗಿ ಟ್ರಿಗರ್ ಆಗಿದ್ದು ಅಂದ್ರೆ, ಎಲ್ಲ ತಂಡಗಳು ಕೂಡ ಅವ್ರವ್ರು ನಾವು ಬರ್ತಿದೀವಿ ಅಂತ ಹಾಕಕ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಒಂದ್ಸಲ ಅನಿಸ್ತು, ಎಲ್ಲ ಹೋಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನಾವು ಇಷ್ಟು ವರ್ಷ ಇದನ್ನ ಕನಸು ಕಟ್ಟಿದ್ವಿ, ಇಷ್ಟೆಲ್ಲ ಮಾಡಿ ಒಂದ್ಸಲ ಹೋಗಿ ಪರ್ಫಾರ್ಮ್ ಮಾಡದೆ ಬಂದ್ವಲ್ಲ ನಾವು. ಅಲ್ಲಿ ಸೋಲು ಗೆಲುವು ಇಲ್ಲ. ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್, ಅದು ಫೆಸ್ಟಿವಲ್ ಕಾಂಪಿಟೇಷನ್ ಆಗಲ್ಲ, ಸದರನ್ ತನಕ ಕಾಂಪಿಟೇಷನ್. ಅದು ಸದರನ್ ಆದ್ಮೇಲೆ ಅಲ್ಲಿ ಫೆಸ್ಟಿವಲ್ ಮಾಡ್ಬಿಡ್ತಾನೆ. ಯಾಕಂದ್ರೆ ಅದು ನೆಕ್ಸ್ಟ್ ಅಂತ ಇಲ್ದಿರೋದು ಅಲ್ಲಿ ಫಸ್ಟ್ ಸೆಕೆಂಡ್ ಆಯ್ಕೆ ಮಾಡಲ್ಲ. ಅಲ್ಲಿ ಬಂದ್ರೆ ಎಲ್ಲಾ ತಂಡಗಳು ಕೂಡ ಸರ್ವಶ್ರೇಷ್ಠ ತಂಡಗಳೇ. ಅದರಲ್ಲಿ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಟೀಮಿಗೆ ಇಂಡಿವಿಜುವಲ್ ಅವಾರ್ಡ್ಸ್ನ ಕೊಡ್ತಾರೆ. ಹಾಗಾಗಿ ನಾವಲ್ಲಿ ಪರ್ಫಾರ್ಮ್ ಮಾಡೋದು ವೆರಿ ಇಂಪಾರ್ಟೆಂಟ್. ನಮ್ಮ ಮಕ್ಕಳು ಅಲ್ಲಿ ಶೋ ಮಾಡ್ಬೇಕು ಆಕ್ಚುಲಿ. ಇದು ಬಲವಾಗಿ ಅನಿಸ್ತು. ನಾವು ಈಗ ಅಷ್ಟೊತ್ತಿಗೆ ನಾನು ನಮ್ಮ ಬಿ ಅವರಿಗೆ ಕೇಳಿದೆ, ಅವರು ಕೂಡ ಮತ್ತೆ ಹೆಂಗ್ ಮಾಡೋದು. ಈಗ ಅದಕ್ಕೆ ನಾನು ಸಾಣೆಹಳ್ಳಿ ಶ್ರೀಗಳ ಹತ್ರ ಮಾತಾಡಿದೀವಿ ಸರ್, ಆಡಿಟೋರಿಯಂ ಅಲ್ಲಿ ನಮ್ಗೆ ಕೊಡ್ತಾರೆ, ನಾವು ಒಂದಷ್ಟು ಕ್ಯಾಮ್ರಾ ಇಟ್ಕೊಂಡು ಮಿಕ್ಸಿಂಗ್ ಯೂನಿಟ್ ಎಲ್ಲ ಇಟ್ಕೊಂಡು ನಾವು ಆನ್ಲೈನೇ ಮಾಡ್ಬಿಡ್ತೀವಿ, ಫಿಕ್ಸು ಆಗ್ಬಿಟ್ಟಿವಿ. ಅಷ್ಟೊತ್ತಿಗೆ ಬಲವಾಗಿ ಅನ್ಸಕ್ ಸ್ಟಾರ್ಟ್ ಆಯ್ತು, ಇಲ್ಲ ಏನಾದ್ರು ಮಾಡ್ಬೇಕಲ್ಲ. ಎಲ್ಲಾ ಟೀಮ್ಗಳು ಅವ್ರು ಹೋಗ್ತಿರೋಂಥ ಫೋಟೋಗಳು ಹಾಕಕ್ ಸ್ಟಾರ್ಟ್ ಮಾಡಿದ್ರು, ಜರ್ನಿ ಸ್ಟಾರ್ಟ್ ಮಾಡಿದ್ರು ಅವರೆಲ್ಲ, ಕೆಲವರು ಟ್ರೈನಲ್ಲಿ ಹೋಗೋರು ಅದೆಲ್ಲ. ನನಗೆ ತಳಮಳ ಸ್ಟಾರ್ಟ್ ಆಯ್ತು. ನಮ್ಗೆ ಆಗ್ತಿಲ್ಲಲ್ಲ, ನಾವು ಏನೇ ಆನ್ಲೈನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಹೆಂಗೆ ಅದು ಹೆಂಗೆ ನೋಡ್ತಾರೋ, ನಮ್ ಶೋ ಇಷ್ಟೆಲ್ಲ ಮಾಡಿದ್ ನಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ರೀಚ್ ಆಗಲ್ಲ. ಬಹಳ ಬೇಸರ ಆಗಕ್ಕೆ ಸ್ಟಾರ್ಟ್ ಆಯ್ತು. ಆ ಮೂಮೆಂಟ್ ಅಲ್ಲಿ ನನಗೆ ವಿಶಾಖ ಸರ್ನ ನಾನು ನೆನೆಸ್ಬೇಕು. ಪ್ರಜಾವಾಣಿಯ ನಮ್ಮ ಬ್ಯೂರೋ ಚೀಫ್, ನಮ್ಮ ಶಾಲೆ ಬಗ್ಗೆ ಮೊದಲು ಸುದ್ದಿ ಮಾಡಿದವರು. ಅವರು ಕರೆ ಮಾಡಿ ಏನಾಯ್ತು ಅಂತೆಲ್ಲ ವಿಚಾರಿಸುವಾಗ ಒಂದ್ಸಲ, ಹೀಗೆ ನಮ್ಮ ಮಕ್ಕಳು ಹಿಂಗೆ ಹೋಗಿದ್ವಿ ಸರ್, ಹಿಂಗೆ ಆಗಿಲ್ಲ ಪರ್ಫಾರ್ಮೆನ್ಸು, ಈಗ ಹೋಗಿ ಏನು ಸಮಸ್ಯೆ, ಹಿಂಗೆಲ್ಲ ಆಗಿದೆ. ಹೌದಾ ಅಂತಂದ್ಬಿಟ್ಟು ಅವರು ನಮ್ಮ ದಾವಣಗೆರೆ ಬ್ಯೂರೋ ಚೀಫಿಗೆ ಹೇಳಿ ಪ್ರಜಾವಾಣಿಲಿ ಒಂದು ಸುದ್ದಿ ಮಾಡಿದ್ರು. ನೀವು ಹಳ್ಳಿ ಮಕ್ಕಳು ಡೆಲ್ಲಿಗೆ ಹೋಗ್ಲಿಕ್ಕೆ ಅವರಿಗೆ ಹಣಕಾಸಿನ ತೊಂದರೆ ಅಂತ. ಆ ರಿಪೋರ್ಟ್ ಆದ್ಮೇಲಿಂದ ಒಂದು ಡ್ರಾಸ್ಟಿಕ್ ಚೇಂಜ್ ಆಯ್ತು. ನಮಗೆ ಯಾರ್ಯಾರು ಪಾಪ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಲ್ಲಿಂದ ನಂಬರ್ ಕಲೆಕ್ಟ್ ಮಾಡಿ, ಪ್ರಜಾವಾಣಿ ಆಫೀಸಿಗೆಲ್ಲ ಕಲೆಕ್ಟ್ ಮಾಡಿ ಫೋನ್ ಮಾಡಿ. ಸೊ ನಮ್ಗೆ ಭಾಳ ಬೇಸರ ಅನಿಸ್ತಾ ಇದೆ, ನೀವು ಹಳ್ಳಿ ಮಕ್ಕಳು ಅಲ್ಲಿ ತನಕ ಹೋಗಿರೋದು ತುಂಬ ಗ್ರೇಟು, ನಮ್ಗೆ ಏನು ಬೇಕು ನಾವು ನೆರವು ಕೊಡ್ತೀವಿ, ನಮ್ಮ ಕೈಲಾಗಿದ್ದು ನಾವು ಮಾಡ್ತೀವಿ, ನೀವು ಕೈ ಬಿಡಬೇಡಿ. ಇನ್ನೊಂದು ಸಂತೋಷದ ವಿಷಯ ಏನು ಅಂದ್ರೆ, ಯಾರೋ ಒಬ್ರು ಪುಣ್ಯಾತ್ಮರು ಸುರೇಶ್ ಬಾಬು ಸರ್ ಅಂತ, ಅವರು ಹೊಳಲ್ಕೆರೆ, ಅವರು ರಿಟೈರ್ಡ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಂತ. ಅವರು ಮೊಬೈಲ್ ನಂಬರ್ ಸಿದ್ಧ ಇದ್ದಕ್ಕೆ ಅವರು ಬಸ್ಸಲ್ಲೇ ಸ್ಕೂಲ್ ಹುಡ್ಕೊಂಡು ಸೀದಾ ಸ್ಕೂಲಿಗೆ ಬಂದ್ಬಿಟ್ಟಾರೆ. ಅವ್ರೊಂದಷ್ಟು ಅಮೌಂಟ್ ಇಟ್ಕೊಂಡು ಶಾಲೆಗೆ ಬಂದಿದ್ದಾರೆ. ನಾವೆಲ್ಲ ಹೆಡ್ ಮಾಸ್ಟರ್ ನಾವು ಕೂತಿದ್ವಿ, ಒಂದು ಅಜ್ಜ ನಡ್ಕೊಂಡು ಬರ್ತಾ ಇದೆ. ನಾನು ಬಂದು, ಸರ್ ನಮಸ್ತೆ, ಇಲ್ಲಿ ಡ್ರಾಮಾ ಟೀಚರ್ ಸರ್, ನಾವೇ ಹೇಳಿ ಏನು ವಿಷಯ ಸರ್, ನನ್ನ ಕೈಲಾಗುತ್ತೆ ಇಷ್ಟು ಅಂತ ಅಂದ್ಬಿಟ್ಟು ನಾನು ಇಷ್ಟು ಹಣ ನಿಮ್ಗೆ ಕೊಡ್ತಿದ್ದೀನಿ ಸರ್, ನೀವು ಮಕ್ಕಳನ್ನ ಡೆಲ್ಲಿಗೆ ಕರ್ಕೊಂಡು ಹೋಗಿ. ಒಂದು ಕ್ಷಣ ನಮ್ಮ ಹೆಡ್ ಮಾಸ್ಟ್ರು ನಾವೆಲ್ಲ ಇಮೋಷನಲ್ ಆಗ್ಬಿಟ್ವಿ. ನಾವು ಹೆಂಗೆ ಇದು ಈ ನೆರವು ಎಲ್ಲಿಂದ ಬರುತ್ತಲ್ಲ, ಒಳ್ಳೆ ಕೆಲ್ಸಕ್ಕೆ ನೆರವು ಮಾಡೋರು ನೋಡಿ, ಈ ಮನಸ್ಥಿತಿ ಇರೋದ್ರಲ್ಲಿ ನಮ್ಗೆ ಖುಷಿಯಾಗಿದ್ದೇನು ಅಂದ್ರೆ, ಅವ್ರು ಬಂದ್ರಲ್ಲ ಅಲ್ಲಿಂದ ಹುಡ್ಕೊಂಡು ಬಂದ್ರಲ್ಲ ಶಾಲೆನ. ಈ ಎಷ್ಟು ಜನಕ್ಕೆ ಇರುತ್ತೆ ಈ ಮನಸ್ಥಿತಿ, ಅಲ್ಲಿ ಇದ್ದವ್ರಿಗೆ ಇರೋದಿಲ್ಲ ಕೆಲವರು. ಎಷ್ಟೋ ಸಲ ಅವ್ರು ಹುಡ್ಕೊಂಡು ಬಂದು, ಬನ್ನಿ ಸರ್ ಹೋಗೋಣ, ನೀವು ಏನಾದ್ರು ಮಾಡಿ. ಅವಾಗ ನಾವು ಅವರಿಗೆ ಒಂದು ಹಾರ ಹಾಕಿ, ಶಾಲ್ ಹಾಕಿ, ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿ, ಇಲ್ಲ ಸರ್ ಸಾರಿ, ನಾವು ನಿಮ್ಮ ಹಣನ ಇಸ್ಕೊಳ್ಳಲ್ಲ, ಯಾಕಂದ್ರೆ ನಾವು ಹೋಗ್ತಾ ಇಲ್ಲ, ಆನ್ಲೈನ್ ಮಾಡ್ತೀವಿ, ನಮ್ಗೆ ಅಗತ್ಯ ಇದ್ದರೆ ಒಂದ್ ವೇಳೆ ಹೋಗುವಂತ ಸಂದರ್ಭ ಬಂದ್ರೆ ಕೇಳ್ತೀವಿ ಸರ್, ನೀವು ಬಂದಿದ್ದಕ್ಕೆ ತುಂಬಾ ಋಣಿ ನಾವು ಅಂತ ಅವ್ರನ್ನ ಹೇಳಿ ವಿಶ್ ಮಾಡಿ ಕಳಿಸ್ಕೊಟ್ಟ ಮೇಲೆ ಅವತ್ತು ಮನೆಗೆ ಬಂದು, ಅವತ್ತು ನಾವು ಆಲ್ರೆಡಿ ಫಿಕ್ಸ್, ಈಗ ನಮ್ದು ಎಷ್ಟು ದಿವಸ ಉಳಿದಿದೆ, 6 ದಿವಸ ಉಳ್ಕೊಂಡಿದೆ. ಅವತ್ತು ನಾವು ಫಿಕ್ಸ್ ಆದ್ವಿ, ಇಲ್ಲ ಆನ್ಲೈನ್ ಅಂತ ಫಿಕ್ಸ್ ಆಗ್ಬಿಡೋಣ ಅಂತ ಅನಿಸ್ತು. ಬಟ್ ಅವತ್ತು ಸಂಜೆ ಬಂದ್ಮೇಲೆ ಆ ಆರ್ಟಿಕಲ್ ಇಂದ ಇನ್ನೊಂದು ದೊಡ್ಡ ಬೆಳವಣಿಗೆ ಆಯ್ತು. ಸೊ ನಮ್ಮ ಅಧಿಕಾರಿಗಳು ಗಮನ ಸೆಳೀತದೆ. ಹಂಗಾಗಿ ನನಗೆ ನಮ್ಮ DDP ಸಾಹೇಬರು ಫೋನ್ ಮಾಡಿದ್ರು, BO ಸಾಹೇಬರು ಫೋನ್ ಮಾಡಿದ್ರು, CS ಅವರೆಲ್ಲ ಮಾಡಿದ್ದಾರೆ. ಮತ್ತೆ ಏನಾದರೂ ಒಂದು ಆಗಬೇಕು, ನಾನು ಒಂದು ಹೊಸ ಮಾರ್ಗನ ಕಂಡು ಹಿಡಿತೀನಿ ಅಂತೇಳಿ ನಮ್ಮ BO ಸಾಹೇಬರು ಒಂದು ಇನಿಷಿಯೇಟ್ ತಗೊಂಡ್ರು. ಅವ್ರೇನ್ ಮಾಡಿದ್ರು ಅಂದ್ರೆ, ತಾಲೂಕಿನ ಎಲ್ಲಾ ಶಿಕ್ಷಕರಿಗೂ ನಾನು ಒಂದು ಗೂಗಲ್ ಮೀಟ್ ಕರಿತೀನಿ. ನಮ್ಮ ತಾಲೂಕಿನ ಶಿಕ್ಷಕರಿಗೆ, ಹೌದು ನಮ್ಮ ಹಳ್ಳಿ ಶಾಲೆ ಮಕ್ಕಳು, ಸರ್ಕಾರಿ ಶಾಲೆ ಮಕ್ಕಳು ಯಾಕೆ ದಿಲ್ಲಿಲಿ ಹೋಗಿ ಪರ್ಫಾರ್ಮ್ ಮಾಡ್ಸಕ್ ಆಗಲ್ಲ, ಎಲ್ಲಾ ಸ್ಟೇಟ್ ಹೋಗ್ತಾ ಇದೆ, ನಮ್ಮ ಸ್ಟೇಟ್ ಮಕ್ಳಿಗೆ ನಾವು ಕಳ್ಸಕ್ ಆಗಿದ್ರೆ ಅಷ್ಟು ವೀಕ್ ಇದೇವ, ಹಾಗಿದ್ರೆ ನಾವು ಇದಕ್ಕೆ ಏನಾದ್ರು ಒಂದು ಮಾಡ್ಲೇಬೇಕಲ್ಲ, ನಮ್ಮ ತಂಡ ಹೋಗ್ಲೇಬೇಕಲ್ಲ. ಹಾಗಿದ್ರೆ ಇಲ್ಲ, ಇದು ಏನಾಗತ್ತಾಗ್ಲಿ ವೆಂಕಟೇಶ್, ಇದನ್ನ ನಾವು ಚಾಲೆಂಜ್ ಆಗಿ ತಗೊಳ್ಳೋಣ,
ನಾವ್ ಇದನ್ನ ಮಾಡ್ಬಿಡೋಣ, ಅದು ಯಾಕೆ ಹೋಗಕ್ಕಾಗೋದಿಲ್ಲ ನೋಡೇ ಬಿಡೋಣ, ನೀವು ಫಿಕ್ಸ್ ಆಗಿ ನಾಳೆಗೆ ನಾವು ಅದನ್ನ ಬದಲಾಯಿಸೋಣ ಚಿತ್ರಣನ. ಸೇಸೋರಿಗೆ ಹೇಳಿದರೆ ನೀವು ಹೋಪ್ ಇಟ್ಕೊಳ್ಳಿ, ಭರವಸೆ ಕಳ್ಕೊಬೇಡಿ ನೀವು ಅಂತಂದ್ರು. ಮನೆಗೆ ಗ್ರಾಮಸ್ಥರು ಎಲ್ಲ ಅದನ್ನೇ ಹೇಳ್ತಿದ್ರು. ಅದೇನು ಅಂತಾರಲ್ಲ, ಎಲ್ಲರೂ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಂತ ಬಹಳ ಪ್ರಬಲವಾಗಿ ಅನ್ಕೊಂಡ್ರೆ ಅದು ಆಗ್ಬಿಡುತ್ತಂತೆ, ಎಂಥ ಕೆಲಸಗಳಿದ್ರು ಕೂಡ. ಮೋಸ್ಟ್ಲಿ ಇಡೀ ಪ್ರಕೃತಿನೇ ಬಯಸ್ತಾ ಇತ್ತು ನಾವು ವಾಪಸ್ ಅಲ್ಲಿಗೆ ಹೋಗಿ ಪರ್ಫಾರ್ಮ್ ಮಾಡ್ಬೇಕು ಅಂತ. ಹಂಗಾಗಿ ನಮ್ಗೆ ಗೊತ್ತಿಲ್ಲದೆ ಒಂದು ವೇದಿಕೆ ರೆಡಿ ಆಗ್ತಾ ಇತ್ತು ನಮ್ಮನ್ನು ಕಳ್ಸೋದಕ್ಕೆ. ನಾವು ಅನ್ಕೊಳ್ತಿರೋಷ್ಟೊತ್ತಿಗೆ, ನಾವು ಅದನ್ನ ಕೈ ಬಿಡ್ತಿರೋಷ್ಟೊತ್ತಿಗೆ, ಇಲ್ಲ ನಿಮಗಿದೆ, ನೀವು ರೆಡಿಯಾಗಿ ನೀವು ಹೋಗ್ತೀರಾ ಅಂತ ನಮ್ಮನ್ನು ಯಾರೋ ಕಳ್ಸಕ್ ತಯಾರು ಮಾಡ್ತಾ ಇದ್ರು ಹಿನ್ನೆಲೆ. ಹಂಗ ತಯಾರಾಗಿದ್ದ ಹಿನ್ನೆಲೆ ಒಳಗಡೆ ನಮಗೆ ನೆಕ್ಸ್ಟ್ ಡೇ ಗೂಗಲ್ ಮೀಟ್ ಒಂದು ಟರ್ನಿಂಗ್ ಪಾಯಿಂಟ್. ನಮ್ಮ ತಾಲೂಕಿನ ಶಿಕ್ಷಕರು, ಅದರಲ್ಲೂ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು, ಸಹ ಶಿಕ್ಷಕರ ಸಂಘದವರು, ಆಮೇಲೆ ಪ್ರೌಢಶಾಲಾ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಹೀಗೆ ಎಲ್ಲ, ಮತ್ತೆ ಸರ್ಕಾರಿ ನೌಕರರ ಸಂಘ, ಇವರೆಲ್ಲ ಸೇರಿ ಒಂದು ಗೂಗಲ್ ಮೀಟ್ ಆಗ್ತಿದ್ದಂಗೆ 2.5 ತಾಸಲ್ಲಿ ನಮಗೆ 2.5 ಲಕ್ಷ ಹಣನ ಅವರು ನಮ್ಮ ಸ್ಕೂಲಿಗೆ ತಲುಪಿಸೋದು. ದಾವಣಗೆರೆ ಜಿಲ್ಲೆಯ ನಮ್ಮ ತಾಲೂಕಿನ ಚನ್ನಗಿರಿ ತಾಲೂಕಿನ ಎಲ್ಲಾ ಶಿಕ್ಷಕ ವರ್ಗ ಸೇರಿ 2.5 ಲಕ್ಷ ಹಣ ಒಟ್ಟು ಮಾಡ್ಬಿಡ್ತು ಬರೀ 2.5 ತಾಸಲ್ಲಿ. ಇದು ಮಿರಾಕಲ್ ನಮಗೆ. ಅದು ನಮ್ಗೆ ಇನ್ನೊಂದು ಸಂತೋಷ ಏನಾಯ್ತು ಅಂದ್ರೆ, ಇಡೀ ತಾಲೂಕು ನಮ್ದು ತಂಡ ಅಂತ ಫೀಲ್ ಮಾಡಿದ್ರು. ಆಮೇಲೆ ಬೇರೆ ತಾಲೂಕಿನ ಟೀಚರ್ಸ್ ಫೋನ್ ಮಾಡಕ್ ಸ್ಟಾರ್ಟ್ ಮಾಡಿ, ಇಡೀ ಡಿಸ್ಟಿಕ್ನ ಟೀಚರ್ಸ್, ಬೇರೆ ಡಿಸ್ಟಿಕ್ನ ಟೀಚರ್ಸ್ ಎಲ್ಲ ಫೋನ್ ಮಾಡಿ ನಮ್ಗೇನು ಅಷ್ಟೊತ್ತಿಗೆ ಆಗ್ಲೇ ನಮಗೆ ನಮಗೆ ಒಂದು ಸಾಲಿಡ್ ಅಮೌಂಟ್ ಹೋಗಕ್ಕೆ ಬೇಕಾಗಿರೋಷ್ಟು ಹಣ ನಮಗೆ ಒಟ್ಟಾಯ್ತು. ಇಲ್ಲ ಸಾಕು, ನಮಗೆ ನೆರವು ಸಾಕು. ಯಾಕಂದ್ರೆ ಹಣ ಅದು ಜಾಸ್ತಿ ಬಂದ್ರೆ ದೊಡ್ಡ ಸಮಸ್ಯೆ. ಸುಬ್ಬಣ್ಣವ್ರು ಯಾವಾಗಲೂ ಒಂದು ಮಾತು ಹೇಳೋರು, ನೀವು ಈ ಥರದ ಸಾಂಸ್ಕೃತಿಕ ಸಂಘಟನೆಗಳನ್ನ ಕಟ್ಟಬೇಕಾದ್ರೆ ಹಣ ನಿಮಗೆ ಅದು ಎಷ್ಟು ಪ್ರಮಾಣದಲ್ಲಿ ಬೇಕು, ಎಷ್ಟು ಕೆಲಸಕ್ಕೆ ಎಷ್ಟು ಬೇಕು, ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ಇರಬೇಕು. ಅಗತ್ಯಕ್ಕಿಂತ ಹೆಚ್ಚಿಗೆ ಬಂದ್ರೆ ಅದು ಆ ವ್ಯವಸ್ಥೆನ ಹಾಳು ಮಾಡಿಬಿಟ್ಬಿಡುತ್ತೆ ಅಂತ, ಅಲ್ಲಿ ದೊಡ್ಡ ಸಮಸ್ಯೆ ಸೃಷ್ಟಿ ಆಗತ್ತೆ ಅಂತ. ಹಂಗಾಗಿ ಅದು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಉಳಿಸ್ಕೋಬೇಕು. ಹಂಗಾಗಿ ನಮ್ಗೆ ಇದುವರೆಗೂ ಕೂಡ ನಾವೇನಂದ್ರೆ, ನಾವು ಯಾವ ಒಂದು ಭವಿಷ್ಯದ ಕಲ್ಪನೆ ಇಟ್ಕೊಳ್ಳದೆ ನಾವು ಈ ತರದ ಇವೆಂಟ್ಗಳಾದಾಗೆಲ್ಲ ನಮಗೆ ಆ ಕ್ಷಣಕ್ಕೆ, ಈಗ ನಮಗೆ ಮೈಸೂರಿಗೆ ಹೋಗಕ್ಕೆ ಟಿಟಿಗೆ ಎಷ್ಟು ಬೇಕು 20,000, ಆ 20,000 ಜೋಡಿಸ್ಕೊತಿದ್ವಿ. ಹಂಗೆ ಈ ಸಲನೂ ಕೂಡ ನಾವು ಅದನ್ನ ಭವಿಷ್ಯಕ್ಕೆ ಸಿಗುತ್ತೆ, ಎಷ್ಟಾಗುತ್ತೆ ಅಷ್ಟು ಒಟ್ಟು ಮಾಡ್ಕೊಳ್ಳೋಣ ಆ ಥರದ ಹಿನ್ನೆಲೆ ಇರಲಿಲ್ಲ ನಮಗೆ. ಆದ್ರೂ ನಮಗೊಂದು 4.5 ಲಕ್ಷ ಹಣ ಒಟ್ಟಾಯ್ತು. ತಕ್ಷಣ ಬಿ ಅವ್ರು ಖುಷಿ ಆಗ್ಬಿಟ್ಟು DDP ಅವರೆಲ್ಲ ಖುಷಿಯಾಗಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ, ಆವಾಗ ಶುರುವಾಯ್ತು ನೋಡಿ ಸಂಭ್ರಮ. ಇದುವರೆಗೂ ಅನ್ಕೊಳ್ಳದೇ ಇರೋ ಜರ್ನಿ. ಈಗ ಟ್ರೈನಲ್ಲಿ ಹೋಗಿದ್ ಒಂದ್ಸಲ, ಇಷ್ಟು ವರ್ಷ ಗೆಲ್ದೇ ಇದ್ದಿದ್ದೆಲ್ಲ ಒಟ್ಟಿಗೆ ಸೇರಿ ನಮಗೆ ಡಬಲ್ ಧಮಾಕ ಅಂತಾರಲ್ಲ, ಆ ತರ 2ನೇ ಸಲ ಒಟ್ಟಿಗೆ ಹೋಗೋದು ನಾವು. ಕೊನೆಗೆ ಟ್ರೈನ್ ಟಿಕೆಟ್ ಅನ್ನ ನಾವು ಬುಕ್ ಮಾಡುವಾಗ ಅಷ್ಟೇನು ಅನ್ಸಿರ್ಲಿಲ್ಲ, ಬಟ್ ಫ್ಲೈಟ್ ಟಿಕೆಟ್ ಅನ್ನ ಅವತ್ತೇ ಹೋಗಿ ಎಲ್ಲಾ ಮಕ್ಳದು ಆಧಾರ್ ಕಾರ್ಡ್ ತಗೊಂಡ್ವಿ, ಪಟ ಅಂತ ಹೇಳಿ ಬುಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅವ್ರ ಪೇರೆಂಟ್ಸ್ ಗಳಿಗೆಲ್ಲ ಒಂದು ಸಂಭ್ರಮ. ನಮ್ಮ ಮಕ್ಕಳು, ಈಗ ನಮ್ಮ BO ಸಾಹೇಬ್ರು ಒಂದು ಮಾತು ಹೇಳಿದ್ರು, ಹೆಂಗೆ ವೆಂಕಟೇಶು, ಹಳ್ಳಿ ಮಕ್ಕಳು ಇವತ್ತು ವಿಮಾನದಲ್ಲಿ ಡೆಲ್ಲಿಗೆ ಹಾರ್ತಾ ಇದಾರೆ. ನನಗೆ ಇಷ್ಟು ವರ್ಷ ವಯಸ್ಸಾಯ್ತು, ನಾನೊಬ್ಬ KES ಆಫೀಸರ್, ಗೆಸ್ಟೆಡ್ ಆಫೀಸರ್ ಆಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ನಾನೇ ಇವತ್ತು ಫ್ಲೈಟ್ ಅಲ್ಲಿ ಹೋಗಿಲ್ಲ ಕಣಪ್ಪ. ನಮ್ಮ ಮಕ್ಕಳು ಇವತ್ತು ಫ್ಲೈಟ್ ಅಲ್ಲಿ ಹೋಗ್ತಿದಾರೆ ಅಂದ್ರೆ ನನಗೆ ಇನ್ನೇನು ಬೇಕು ಅಂತ. ಇದು ಎಷ್ಟು ಖುಷಿ ಕೊಡ್ತು ಅಂದ್ರೆ, ಹೌದಲ್ಲ ಸರ್, ನಾವು ಇಷ್ಟು ವರ್ಷ ಎಲ್ಲೂ ಹೋಗಕ್ಕಾಗಿಲ್ಲ, ಇವತ್ತು ಹಳ್ಳಿ ಮಕ್ಕಳು ಫ್ಲೈಟ್ ಅಲ್ಲಿ ಡೆಲ್ಲಿಗೆ ಹೋಗೋ ತರ ಕಾಯ್ತಲ್ಲ, ಸಾಧ್ಯ ಆಯ್ತಲ್ಲ ಅಂತ ಒಂದು ಸಂಭ್ರಮ. ಇವೆಲ್ಲ ಇಟ್ಕೊಂಡು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ವಿ. ರೆಸ್ಟ್ ಇದ್ದ ಹಿಸ್ಟ್ರಿ. ಅದಾದ್ಮೇಲೆ ನಾವು ಅಲ್ಲಿಗೆ ಮಕ್ಕಳನ್ನ ವಿಮಾನದಲ್ಲಿ ಕರ್ಕೊಂಡು ಹೋಗಿದ್ದ ಅನುಭವ. ಫಸ್ಟ್ ಟೈಮ್ ನಾವು ವಿಮಾನದಲ್ಲಿ ಕೂತಾಗ ನಮ್ಮ ಮಕ್ಕಳು ಆ ಫ್ಲೈಟ್ ಅನ್ನ, ಆ ಏರ್ಪೋರ್ಟ್, ಫಸ್ಟ್ ನಾವು ಟರ್ಮಿನಲ್ 1 ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ನಾವು ಹೋದಾಗ ಆ ಏರ್ಪೋರ್ಟ್ ರೋಡ್ ಅನ್ನ ಮಕ್ಕಳು ಎಂಜಾಯ್ ಮಾಡಿದ್ದು. ನೋಡ್ಬೇಕಲ್ಲ, 2 ಸೈಡಿನ ಲೈಟ್ಗಳು, ಅಲ್ಲಿ ಗಾರ್ಡನ್ಗಳು, ಇದು ಮತ್ತೆ ಅದ್ರ ಒಳಗೆ ಹೋದ್ಮೇಲೆ ಅಷ್ಟು ದೊಡ್ಡ ಟರ್ಮಿನಲ್ಲು, ಜನ, ಇವೆಲ್ಲ ನಮ್ಮ ಮಕ್ಕಳು ಫುಲ್ ಕುತೂಹಲದಿಂದ, ನಾವು ಎಲ್ಲ ಅವರಷ್ಟೇ, ನಾವು ಸರ್ಪ್ರೈಸ್, ನಮಗೂ ಅವರಷ್ಟೇ ಹೊಸ್ತದು ಎಲ್ಲ ಒಟ್ಟೊಟ್ಟಿಗೆ ಹೋಗಿ ನಾವು ಆ ಪ್ರೊಸೀಜರ್ಸ್ ಎಲ್ಲ ಫುಲ್ಫಿಲ್ ಮಾಡ್ಕೊಂಡು ವಿಮಾನದೊಳಗಡೆ ಕೂತಾಗಿದೆಯಲ್ಲ, ಅದೊಂದು ಅದ್ಭುತವಾದ ಕ್ಷಣ. ಆಮೇಲೆ ಫಸ್ಟ್ ಟೈಮ್ ಇಡೀ ಫ್ಲೈಟ್ ಅಲ್ಲಿ ನಾವು ಇಂಡಿಗೋ ಬುಕ್ ಮಾಡಿದ್ದು, ಸುಮಾರು ಒಂದು 300 ಜನ ಮೇಲೆ ಇರ್ಬೋದು ಅದರಲ್ಲಿ. ಬಟ್ ಒಂದ್ಸಲ ಅದು ಟೇಕ್ ಆಫ್ ಆಗ್ಬೇಕಾದ್ರೆ ನಮ್ಮ ಮಕ್ಕಳು ಒಂದ್ಸಲ ಅವ್ರಿಗೆ ಆಗತ್ತಲ್ಲ ಅದು, ಆ ಎಕ್ಸ್ಪ್ರೆಷನ್ ಇಡೀ ಫ್ಲೈಟ್ ಅಲ್ಲಿ ಇದ್ದವ್ರು ನೋಡಿದ್ರು, ಯಾರೋ ಹೊಸಬ್ರು ಬಂದಿದಾರಲ್ಲ, ಬಟ್ ಟ್ರ್ಯಾಕ್ ಶೂಟ್ ಅಲ್ಲಿ ನೋಡಿ ಸರ್ಕಾರಿ ಶಾಲೆ ಮಕ್ಕಳ ವಿಮಾನಕ್ಕೆ ಹೋಗ್ತಿರೋದು ತುಂಬಾ ಜನ ಮಾತಾಡ್ಸಿದ್ರು, ಎಲ್ಲ ಬೆಂತಟ್ಟಿದ್ರು, ಖುಷಿ ಪಟ್ರು. ದೆಹಲಿಯ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣದಲ್ಲಿ ಹಿಡಿದ್ವಿ. ಒಂದು ಕ್ಷಣ ನಮ್ಮ ಮಕ್ಕಳು ನಿಬ್ಬೆರಗಾಗಿ ನೋಡ್ತಾ ಇದ್ರು ಇಡೀ ವಿಮಾನ ನಿಲ್ದಾಣನ. ಇಳಿದು ಅಲ್ಲಿಂದ ವಾಪಸ್ ನಾವು ಹೋದ್ವಿ. ಎಲ್ಲ ಶಾಕ್, ಅಷ್ಟು ಸ್ಟೇಟ್ನವರು, ನೀವು ಬಂದ್ಬಿಟ್ರ, ವೆರಿ ಗುಡ್, ಎಲ್ಲ ಕಂಗ್ರಾಟ್ಸ್, ಎಲ್ಲರಿಗೂ ಒಂದ್ಸಲ ಸಡನ್ ಇವರು ಆನ್ಲೈನ್ ಮಾಡ್ತಾರೆ ಫಿಕ್ಸ್ ಆಗ್ಬಿಟ್ಟು ಎಲ್ಲ ಗ್ರೂಪ್ ಅಲ್ಲಿ ನಾವು ಹಾಕ್ಬಿಟ್ಟಿದ್ವಿ ಆನ್ಲೈನ್ ಅಂತ ಹೇಳಿ. ಎಲ್ಲರೂ ಆನ್ಲೈನ್ ಅನ್ಕೊಂಡು, ಯಾರು ಗೊತ್ತಿಲ್ಲ ನಾವು ಬರ್ತಾ ಇರೋದು, ಕೋಆರ್ಡಿನೇಟರ್ಗೆ ಒಬ್ರಿಗೆ ಬಿಟ್ಟು. ಅಲ್ಲಿ ಹೋಗಿ ಇಳಿದು ನಮ್ಮನ್ನು ನೋಡ್ತಿದ್ದಂಗೆ, ನೀವೇನು ಎಲ್ಲರಿಗಿಂತ ಮುಂಚೆ ಬಂದಿದ್ದೀರಾ ವಾಪಸ್ಸು, ಇದು ಹೆಂಗೆ ಬಹಳ ಖುಷಿ ಆಯ್ತು ಅಂತ. ನಮ್ಮ ಬಿಹಾರದ ಮತ್ತೆ ವೆಸ್ಟ್ ಬೆಂಗಾಲ್ನ ಡೈರೆಕ್ಟರ್ಗಳೆಲ್ಲ ಬಂದ್ರೆ ಪರ್ಫಾರ್ಮೆನ್ಸ್ ನೋಡ್ಬೇಕಿತ್ತು, ನಮ್ಗೆ ಅದೃಷ್ಟ ಆಯ್ತು ಅಂತ. ಯಾವುದೇ ದೊಡ್ಡ ಸಂಭ್ರಮ ನಮಗೆ, ನಾವು ನಿಮ್ದನ್ನು ನೋಡ್ಬೇಕಿತ್ತು ಅಂತ. ಕೊನೆಗೆಲ್ಲ ಹೋದ್ವಿ, ಪರ್ಫಾರ್ಮೆನ್ಸ್ ಎಲ್ಲ ತಂಡಗಳದ್ದು ನೋಡಿದ್ವಿ.
ನಮ್ದು ಮತ್ತೆ ಅಗೇನ್ ಅದೇ ಲಾಟ್ ನಂಬರ್ ಪ್ರಕಾರ 2ನೇ ಪರ್ಫಾರ್ಮೆನ್ಸ್ ನಮ್ಮದೇ ಆಯಿತು. ನಮ್ಮ ಮಕ್ಕಳು ಎಲ್ಲ ರೆಸ್ಟ್ ಆಫ್ ದ ಪರ್ಫಾರ್ಮೆನ್ಸ್ ನೋಡಿದ್ರು. 8 ಪರ್ಫಾರ್ಮೆನ್ಸ್ನ ನಮ್ಮ ಮಕ್ಕಳು ನೋಡೋಕೆ ಸಾಧ್ಯ ಆಯಿತು. 8 ಪರ್ಫಾರ್ಮೆನ್ಸನ್ನು ನೋಡಿದ್ವಿ. ಮತ್ತೆ ಡೆಲ್ಲಿಯ ಅಕ್ಷರಧಾಮ ಕರ್ಕೊಂಡೋದ್ವಿ ಮಕ್ಕಳನ್ನ. ಅಲ್ಲಿಂದ ವಾಪಸ್ಸು ಸಂತೋಷದಿಂದ ನಾವು ಬಂದ್ವಿ. ಇದಿಷ್ಟು ನಮ್ಮ ಈ ವರ್ಷದ ದೆಹಲಿಯ ವಿಮಾನದ ಜರ್ನಿ. ಈ ವಿಮಾನದ ಜರ್ನಿ ವೃತ್ತಿ ಬದುಕಲ್ಲಿ 2 ಕಾರಣಕ್ಕೆ ಅದು ಅವಿಸ್ಮರಣೀಯ. ಒಂದು ಕಾರಣ ಏನು ಅಂದ್ರೆ, ವಿಜ್ಞಾನ ನಾಟಕ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ರಾಜಧಾನಿಗೆ ನಾವು ಹೋಗಿದ್ದೀವಿ. ನೀವು ಸುಮ್ಮನೆ ಮಕ್ಕಳನ್ನ ಒಂದಷ್ಟು ಚಾರಿಟಿ ಬೇಸ್ಡ್ ಆಗಿ ಒಂದಷ್ಟು ವಂತಿಗೆ ಕಲೆಕ್ಟ್ ಮಾಡ್ಕೊಂಡು ಕೆಲವು ಕಡೆ ಎಲ್ಲ ಪೇಪರ್ ಓದ್ತಾ ಇದ್ವಿ ನಾವು. ನನಗೆ ಫಸ್ಟ್ ಟೈಮ್ ಒಂದು ಯಾರೋ ಚಿತ್ರದುರ್ಗದ ಒಬ್ಬ ಶಿಕ್ಷಕರು ಪುಣ್ಯಾತ್ಮರು ಅವ್ರ ಸ್ವಂತ ಹಣ ಹಾಕಿ ಅವ್ರ ಮಕ್ಕಳನ್ನ ಅವರು ವಿಮಾನದಲ್ಲಿ ಕರ್ಕೊಂಡೋಗಿ ಬಂದರು. ಸರ್ಕಾರಿ ಶಾಲೆ ಮಕ್ಕಳನ್ನ ಸ್ಟ್ರೆಂತ್ ರೈಸ್ ಮಾಡೋ ಹಿನ್ನೆಲೆ ಜೊತೆಗೆ ಅವ್ರಿಗೇನೋ ಆ ಮಕ್ಕಳಿಗೆ ಒಂದು ಆ ಥರದ ಅನುಭವ ಕೊಡಬೇಕು ಅನ್ನೋಂಥ ಪಾಪ ಕಾಳಜಿ ಇದ್ದಿರ್ಬೋದು. ಅದನ್ನ ಆ ರಿಪೋರ್ಟ್ ಓದಿದಾಗ ಭಾಳ ಸಂತೋಷ ಆಗಿತ್ತು ನನಗೆ. ಅವಾಗ ನಾನು ಅನ್ಕೊಳ್ತಿರ್ವೆ ನಮಗೂ ಈ ಥರದ್ದೊಂದು ಶಕ್ತಿ ಬರಬಾರ್ದಾ ಅಂತ. ಅದೇ ಥರ ಅದಾದ್ಮೇಲೆ ಏನೋ ಅಂತಾರಲ್ಲ, ಒಂದಾದ್ಮೇಲೆ ತುಂಬ ಕಡೆ ಆ ಥರದ್ದೊಂದು 2-3 ಜನ ಟೀಚರ್ಸ್ ಆ ಕೆಲಸ ಮಾಡಿದ್ರು. ಚಿತ್ರದುರ್ಗದ ಮೇಸ್ಟ್ ಕರ್ಕೊಂಡು ಹೋಗಿ ಬಂದ್ರು, ಹಿಂಗೆ ಬೇರೆ ಬೇರೆಯವ್ರು ಕರ್ಕೊಂಡೆಲ್ಲ ಹೋಗಿ ಬಂದ್ರು. ಅವೆಲ್ಲ ರಿಪೋರ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಆ ರಿಪೋರ್ಟ್ ಬಂದು 5-6 ತಿಂಗಳಲ್ಲಿ ನಾವು ಅನ್ಕೊಳ್ತಿರ್ವೆ ನಮ್ಮ ಮಕ್ಕಳು ನಾವು ವಿಮಾನದಲ್ಲಿ ಹೋಗಿ ಅದು ಇಂಥ ಈವೆಂಟಿಗೆ ಹೋಗಿ ಬಂದ್ವಿ. ಒಂದು ಸದರ್ನ್ ರೆಪ್ರೆಸೆಂಟೇಟಿವ್ 6 ರಾಜ್ಯಗಳ ಪ್ರತಿನಿಧಿಯಾಗಿ ನಾವು ರಾಷ್ಟ್ರ ರಾಜಧಾನಿಗೆ ಹೋಗಿದ್ದು ವಿಮಾನದಲ್ಲಿ. ಅದು ಅವಿಸ್ಮರಣೀಯ. ಅದು ನಮ್ಮ ಮಕ್ಕಳ ಜೊತೆಗೆ ಹೋಗಿದ್ದು ಅನ್ನೋ ಕಾರಣಕ್ಕೆ. ನಾವು ವೈಯಕ್ತಿಕವಾಗಿ ನಮಗೆಲ್ಲರೂ ಶಕ್ತರೆ. ನಾವಿವತ್ತೊಂದು 50-60 ಸಾವಿರ ಖರ್ಚು ಮಾಡಿ ನಮಗೆ ಡೆಲ್ಲಿಗೆ ಹೋಗೋದಕ್ಕೂ ಏನು ಕೊರತೆ ಇಲ್ಲ. ನಾವು ನಾಳೆ ಅಮೆರಿಕ ಹೋಗೋಕ್ಕೂ ನಮಗೇನು ವೈಯಕ್ತಿಕವಾಗಿ ಅಸಾಧ್ಯವಾದ್ದೇನಲ್ಲ. ನಾವು ವಿದೇಶಕ್ಕೆ ಹೋಗೋದು, ವಿಮಾನದಲ್ಲಿ ಹೋಗೋದು ನಮಗೆ ಸಾಧ್ಯ ಇದೆ. ಆದರೆ ಈ ಥರದ ಕಾರಣಕ್ಕೆ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಅದು ಯಾವ ಒಂದು ಕ್ಷೇತ್ರ ಕೋ ಕರಿಕುಲಮ್ ಅಂತ ಕನ್ಸಿಡರ್ ಆಗ್ತಾ ಇತ್ತು. ಇಟ್ಸ್ ನಾಟ್ ಅ ಕರಿಕುಲಮ್. ಪಠ್ಯಕ್ರಮದಲ್ಲಿ ಬಂದಾಗ ನಿಮಗೆ ಇದು ಸಹಪಠ್ಯ ಅಂತ ಕನ್ಸಿಡರ್ ಆಗುತ್ತೆ. ಪಠ್ಯಕ್ಕೆ ಇದು ಪೂರಕವಾಗಬಲ್ಲದು ಅಂತಷ್ಟೇ. ಆದರೆ ಇದೇ ಒಂದು ಪಠ್ಯದಷ್ಟೇ ಪ್ರಬಲವಾದ ಕೆಲಸ ಮಾಡಿ ಪ್ರೂವ್ ಆಗಿ ನಮ್ಮ ಮಕ್ಕಳನ್ನ ಅಲ್ಲಿಗೆ ತಗೊಂಡು ಹೋಗಿದ್ದಿದೆಯಲ್ಲ. ನಾನು ಅಪಾಯಿಂಟ್ ಆಗಿ ಬಂದಾಗ ಇಡೀ DDPI ಆಫೀಸಲ್ಲಿ ಒಂದ್ಸಲ ನಮ್ಮನ್ನ ನೋಡಿದ ಕ್ರಮ ಎಲ್ಲ ನೆನಪಾದ್ರು. ಇದೊಂದು ಪೋಸ್ಟ್ ಬಾಕಿ ಇತ್ತು. ಈ ಮಾತು ನಾನು ನೇರವಾಗಿ ಕೇಳಿಸ್ಕೊಂಡಿದ್ದೆ. ನಮ್ಮ DDPI ಆಫೀಸಿನ ಯಾರೋ ಒಬ್ಬ ಆ ಕ್ಷಣದ ಕೇಸ್ ವರ್ಕರ್ ಒಬ್ರು ಹೇಳಿದ್ರು, ಸರ್ಕಾರಕ್ಕೆ ತಲೆ ಇದೆಯೇನ್ರಿ, ಡ್ರಾಯಿಂಗ್ ಟೀಚರ್ ಇದ್ರೆ ಅಟ್ಲೀಸ್ಟ್ ಅವ್ರು ಏನಾದ್ರು ಬರ್ಕೊಡ್ತಾರೆ, ರೈಟಿಂಗ್ ವರ್ಕ್ ಮಾಡ್ತಾರೆ, ಅವರು ಸ್ಕೂಲಲ್ಲಿ ಏನಾದ್ರು ಬೋರ್ಡ್ ಗಿಡ್ ಬರೀತಾರೆ, ಅಟೆಂಡೆನ್ಸ್ ಅಲ್ಲಿ ಏನಾದ್ರು ಬರ್ಕೊಡ್ತಾರೆ, ಅಥವಾ ಕಾರ್ಯಕ್ರಮಗಳಿದ್ದಾಗ ಬರೀತಾರೆ, ಮಕ್ಳಿಗೆ ಏನೋ ಒಂದಷ್ಟು ಚಿತ್ರ ಕಲಿಸ್ತಾರೆ. ಸಂಗೀತ ಟೀಚರ್ ಇದ್ರೆ ಪ್ರೇಯರ್ ಗೀರ್ ಅದು ನೀಟಾಗಿ ಹಾಡಿಸ್ತಾರೆ, ಪದ್ಯಗಳು ಹಾಡಿಸ್ತಾರೆ. ಈ ನಾಟಕದ ಮೇಷ್ಟ್ರುಗಳನ್ನ ಯಾಕ್ರಿ ಶಾಲೆಗೆ ಕಳಿಸ್ಬೇಕು? ಇವರು ಹೋಗಿ ಅಲ್ಲಿ ಮಕ್ಕಳಿಗೆ ಇನ್ನೇನೇನು ಕಲಿಸ್ತಾರೋ ಅನ್ನೋ ಥರದ ಒಂದು ಉಡಾಫೆಯ, ಅಂದ್ರೆ ಅವ್ರು ತಪ್ಪು ಅಂತ ನಾನು ಹೇಳಲಾರೆ, ಬಟ್ ಆ ಥರದ ನೋಷನ್ ಇತ್ತು ನೋಡಿ ಕರಿಕ್ಯುಲಮ್ ಅಲ್ಲಿ ರಂಗ ಶಿಕ್ಷಣದ ಬಗ್ಗೆ. ಆದರೆ ಈ 16 ವರ್ಷದಲ್ಲಿ ಇವತ್ತು ನಮ್ಮ ಶಾಲೆ ಇಡೀ ನಾಡಿನಾದ್ಯಂತ ಮತ್ತೆ ಹೊರ ರಾಜ್ಯಗಳಲ್ಲೂ ಕೂಡ ಹೆಸರು ಮಾಡಿದೆ. ಈಗ ನಾವು ದಕ್ಷಿಣ ಭಾರತದ ನೋಡಿ, ವೆಸ್ಟ್ ಬೆಂಗಾಲ್ನ ತಂಡಕ್ಕೂ ಗೌರ್ಮೆಂಟ್ ಹೈಸ್ಕೂಲ್ ಮಾವಿನಕಟ್ಟೆದ್ದೆನ್ನೋ ಅವ್ರಿಗೆ ಗೊತ್ತಿದೆ. ಈಗ ಯಾಕೆ? ನಾಟಕದ ಕಾರಣಕ್ಕೆ, ರಂಗ ಶಿಕ್ಷಣದ ಕಾರಣಕ್ಕೆ, ನಮ್ಮ ರಂಗ ಪ್ರಯೋಗ ಶಾಲೆಯ ಕಾರಣಕ್ಕೆ, ಇಲ್ಲಿ ನಡೆದಿರುವಂತಹ ವಿಭಿನ್ನ ರಂಗ ಪ್ರಯೋಗಗಳ ಕಾರಣಕ್ಕೆ ಇದೆಲ್ಲ ಸಾಧ್ಯ ಆಗಿರೋದು ರಂಗಭೂಮಿಯಿಂದ.